ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ವೇದಾಂತು SSLC ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮತ್ತೆ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ಓಕೆ, ಮತ್ತೆ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಹೇಗೆ ಓದ್ತಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ ಅಂತ ನಾನು ನಂಬಿದ್ದೀನಿ. ಓಕೆ, ಆಲ್ ರೈಟ್, ಸರಿ. ಸೊ ಮಕ್ಕಳೇ, ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ಯಾವ ಚಾಪ್ಟರ್ನ ಮೇಲೆ ಒನ್ ಶಾಟ್ ಲೆಕ್ಚರನ್ನು ನೋಡಲಿಕ್ಕೆ ಹೊರಟಿದ್ದೀವಿ, ಯಾವ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆ, ಸೊ ಆಲ್ರೆಡಿ ರಿಯಲ್ ನಂಬರ್ಸನ್ನು ಕಲ್ತಿದ್ದೀವಿ, ಅರಿಥಮೆಟಿಕ್ ಪ್ರೋಗ್ರೆಷನನ್ನು ಕಲ್ತಿದ್ದೀವಿ ಇದೇ ಒನ್ ಶಾಟ್ ವಿಡಿಯೋಸಲ್ಲಿ, ಹೌದಾ? ಸೊ ಮತ್ತೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಕ್ಲಾರಿಟಿ ಕೊಡಲಿಕ್ಕೆ ಈ ಒನ್ ಶಾಟ್ ವಿಡಿಯೋಸ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಎರಡೂ ವಿಡಿಯೋಸ್ಗಳನ್ನು ನೀವು ನೋಡ್ತಿದ್ದೀರಾ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದರೆ, ಒನ್ ಶಾಟ್ ವಿಡಿಯೋಸಲ್ಲಿ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಆಗಿ ಹೇಳ್ಕೊಟ್ಟಿರ್ತೀನಿ, ಹೌದಾ? ಅಂದರೆ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಏನೇನು ಕಾನ್ಸೆಪ್ಟ್ ಇದೆನೋ, ನಾವೇನೇನು ತಿಳ್ಕೋಬೇಕೋ ಅದನ್ನೆಲ್ಲ ಡಿಸ್ಕಸ್ ಮಾಡಿರ್ತೀವಿ ಕ್ಲಿಯರ್. ಅದ್ರ ಜೊತೆಗೆ ಕ್ವೆಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿರ್ತೀವಿ, ಆದರೆ ಜಾಸ್ತಿ ಮಟ್ಟದಲ್ಲಿ ಇರೋದಿಲ್ಲ, ಹೌದಾ? ಸೊ ಒನ್ ಶಾಟಲ್ಲಿ ಕಾನ್ಸೆಪ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗಲ್ಲೇ ಟೈಮ್ ಹೋಗಿರುತ್ತೆ. ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿರ್ತೀವಿ, ಬಟ್ ನಾಟ್ ಟು ದಟ್ ಎಕ್ಸ್ಟೆಂಟ್, ಅನ್ಕೊಂಡ್ ಲೆವೆಲಿಗೆ ಆಗಿರಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಅಲ್ಲ, ಆ ಒಂದು ವಿಡಿಯೋಗಳಲ್ಲಿ LBA ಬೇಸ್ಡ್ ಕ್ವೆಶನ್ಸ್ಗಳನ್ನು ತಗೊಂಡು, ಸ್ಪೆಷಲಿ ಡಿಫಿಕಲ್ಟ್ ಲೆವೆಲ್, ಆವ್ರೇಜ್ ಲೆವೆಲ್ ಕ್ವೆಶನ್ಸ್ಗಳನ್ನು ತಗೊಂಡು ಸಾಲ್ವ್ ಮಾಡಿಸ್ತೀವಿ, ಹೌದಾ? ಸೊ ಏನಾಗುತ್ತೆ ನಿಮಗೆ ಅವಾಗ ಅಂದರೆ, ಈ ವಿಡಿಯೋದಿಂದ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಕಾನ್ಸೆಪ್ಟ್ ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಲ್ಲಿ ಡಿಫ್ರೆಂಟ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತೀರಾ, ಹೌದಾ? ಸೊ ದಟ್ ಆ ಚಾಪ್ಟರನ್ನು ಪೂರ್ತಿಯಾಗಿ ನೀವು ಥರೋ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಮತ್ತೊಂದು, ನಾವೆಷ್ಟೇ ಕಲಿಸ್ಕೊಡ್ಬಹುದು, ಕಲೀಲಿಕ್ಕೆ ನೀವು ತಯಾರಿರಬೇಕು. ಕಲಿಯೋದಂದರೆ ಹೆಂಗೆ? ಪ್ರಾಕ್ಟೀಸ್ ಮಾಡಬೇಕು. ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಅಷ್ಟೇ ಕಾನ್ಫಿಡೆನ್ಸ್ ಹೋಗುತ್ತೆ, ಇಳ್ಕೊಂಡು ಹೋಗುತ್ತೆ. ಯು ವಿಲ್ ಲೂಸ್ ದ ಕಾನ್ಫಿಡೆನ್ಸ್. ಅರ್ಥ ಆಯ್ತಾ ನಾ ಹೇಳ್ತಿರೋದು? ಸೊ ದಯವಿಟ್ಟು ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮ್ಯಾಥಮೆಟಿಕ್ಸನ್ನು ಬೈಹರ್ಟ್ ಮಾಡೋದಾಗಲಿ ಅಥವಾ ನೋಡಿದ ಮೇಲೆ ಅರ್ಥ ಆಗೋದು ಸಹಜ ಅನಿಸುತ್ತೆ, ಓ ಈಸಿ ಇದೆ ಅಂತ. ಬಟ್ ಬುಕ್ಕು ಪೆನ್ ಹಿಡಿದಾಗಲೇ ಅದ್ರ ರಿಯಾಲಿಟಿ ಗೊತ್ತಾಗೋದು. ಓಕೆ, ಸೊ ಹಾಗಾಗಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು. ನ್ಯೂಮರಿಕಲ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಫಿಸಿಕ್ಸಲ್ಲಾದರೂ ಕೂಡ, ಹೌದಾ? ಸೊ ಫಿಸಿಕ್ಸ್ ಬರಬೇಕು ಅಂದರೆ ಮ್ಯಾಥಮೆಟಿಕ್ಸ್ನ ಪ್ರಾಕ್ಟೀಸ್ ಮಾಡೋ ಅಭ್ಯಾಸ ಇರಬೇಕು. ಫಸ್ಟು ಮ್ಯಾಥಮೆಟಿಕ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋ ಅಭ್ಯಾಸ ಮಾಡ್ರಿ. ಆಲ್ ರೈಟ್, ಸರಿ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಶುರು ಮಾಡೋಣ. ಬೇಸಿಕಲಿ ಇವತ್ತಿನ ಒಂದು ಲೆಕ್ಚರ್ ವಿಡಿಯೋದಲ್ಲಿ ನಾವು ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಪ್ಪ ಅಂದರೆ, ಪಾಲಿನೋಮಿಯಲ್ಸ್ ಅನ್ನುವಂಥ ಚಾಪ್ಟರನ್ನು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ದಿಸ್ ಇಸ್ ಒನ್ ಶಾರ್ಟ್ ಲೆಕ್ಚರ್. ಕ್ಲಿಯರ್? ಆಲ್ ರೈಟ್, ಸರಿ. ಹಾಗಿದ್ರೆ ಇನ್ನು ತಡ ಮಾಡೋದು ಬೇಡ, ಪಾಲಿನೋಮಿಯಲ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಫೈನ್. ಹಾಂ, ಏನು ಪಾಲಿನೋಮಿಯಲ್ಸ್ ಅಂದರೆ? ಹೆಂಗೆ ಡಿಫೈನ್ ಮಾಡ್ಬೋದು ಪಾಲಿನೋಮಿಯಲ್ಸ್ನ? ನೋಡಿ, ಈ ಪಾಲಿನೋಮಿಯಲ್ಸ್ ನೀವು ಫಾರ್ ದ ಫಸ್ಟ್ ಟೈಮ್ ಕಲಿತಿಲ್ಲ. ಕ್ಲಾಸ್ 9th ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀರಾ, ಕಲ್ತಿದ್ದೀರಾ ಅಲ್ವಾ? ಈಗ ಅದೇ ಪಾಲಿನೋಮಿಯಲ್ಸನ್ನೇ ಮತ್ತೊಮ್ಮೆ ಕಲಿತಿದ್ದೀರಾ ಇನ್ನೊಂದು ಹಂತದಲ್ಲಿ, ರೈಟ್? ನೆಕ್ಸ್ಟ್ ಲೆವೆಲಲ್ಲಿ. ಸೊ ಫಸ್ಟ್ ಆಫ್ ಆಲ್, ಪಾಲಿನೋಮಿಯಲ್ಸ್ ಅಂದರೆ ಏನು ಹಾಗಿದ್ರೆ? A polynomial is an algebraic expression in which the variables involved in the algebraic expression should contain the exponent as whole number only. ಏನು ಮ್ಯಾಮ್, ಏನೋ ಡೆಫಿನೇಷನ್ ಇಷ್ಟುದ್ದ ಹೇಳ್ಬಿಟ್ರಿ ಕಲ್ತ್ಕೊಂಬಂದು, ಏನು ಅರ್ಥನೇ ಆಗ್ತಿಲ್ಲ ನಮಗೆ. ಪಾಲಿನೋಮಿಯಲ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಮ್ಯಾಮ್. ಯಾವಾಗಲೂ 9th ಕಲ್ತಿದ್ದೀನ, ಇವಾಗ ನೆನ್ಪಿಟ್ಕೊಂಡ್ರೆ ಹೆಂಗೆ ಮ್ಯಾಮ್? ಇನ್ನೊಂದು ಸಲ ಹೇಳ್ರಿ, ನೀಟಾಗಿ ಹೇಳ್ರಿ, ಸ್ವಲ್ಪ ಅರ್ಥ ಮಾಡಿಸ್ರಿ. ಸೊ ನೋಡಿ, ಇಲ್ಲಿ ಬರೀತೀನಿ ಒಮ್ಮೆ, ಆಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಬೇಸಿಕಲಿ ಎ ಪಾಲಿನೋಮಿಯಲ್ ಇಸ್ ಆನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಹೌದಾ? ಏನಿದು? ದಿಸ್ ಈಸ್ ನಥಿಂಗ್ ಬಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇನ್ ವಿಚ್ ದ ವೇರಿಯೇಬಲ್ಸ್ involved in the expression
should contain only whole number as an exponent. ಓಕೆ, ಇವಾಗ ನಿಮಗೆ ಒಂದ್ಸಲ 2 ಸಲ ಓದ್ರಿ, ಅರ್ಥ ಆಗತ್ತೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೇಳ್ತೀನಿ ಇವಾಗ. ಓಕೆ ಫೈನ್. ಸೊ ಏನ್ ಹೇಳ್ತಿದ್ದಾರೆ, ಪಾಲಿನೋಮಿಯಲ್ ಅನ್ನುವಂಥದ್ದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತೆ. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಮ್ಯಾಮ್ ಇದನ್ನೆಲ್ಲೋ ಕೇಳಿವಲ್ಲ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ಮತ್ತೆ ಕೇಳಬೇಡ್ರಿ, ಯಾಕೆಂದ್ರೆ ಇದು ತುಂಬ ಸಣ್ಣ ಕ್ಲಾಸಿಂದ ಕಲ್ತಿರ್ತಿರೋ ನೀವು. ಹೌದಾ? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಎಕ್ಸಾಂಪಲ್ ಹೇಳೋದಾದ್ರೆ, ಆಲ್ಜಿಬ್ರಾಯಿಕ್ ಟರ್ಮ್ಸ್ಗಳಿಂದ, ಅನೇಕ ಟರ್ಮ್ಸ್ಗಳಿಂದ ಕೂಡಿರುತ್ತೆ. ವೇರ್ ಈಚ್ ಅಂಡ್ ಎವ್ರಿ ಟರ್ಮ್ಸ್ ಆರ್ ಕಂಬೈನ್ಡ್ ವಿತ್ ದ ಹೆಲ್ಪ್ ಆಫ್ ಫಂಡಮೆಂಟಲ್ ಆಪರೇಷನ್. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 3 ಆಗಿರಬಹುದು. ಹೌದಾ? ದೆನ್ ರೂಟ್ 2x ಪ್ಲಸ್ 4 ಆಗಿರಬಹುದು. ಓಕೆ, ಗೆಟಿಂಗ್ ಇಟ್? ಎಕ್ಸ್ ಕ್ಯೂಬ್ ಪ್ಲಸ್ 2 ರೂಟ್ ಎಕ್ಸ್ ಪ್ಲಸ್ 4 ಆಗಿರಬಹುದು. ಕ್ಲಿಯರ್ ಅಲ್ಲ? ಇನ್ನು 2x ಪ್ಲಸ್ 5 ಆಗಿರಬಹುದು. ಇವೆಲ್ಲ ಏನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹೌದಾ? ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಏನ್ ಹೇಳ್ತಿದ್ದಾರೆ, ಪಾಲಿನೋಮಿಯಲ್ ಇಸ್ ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇನ್ ವಿಚ್ ದ ವೇರಿಯಬಲ್ಸ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಪ್ರೆಷನ್. ಅಂದ್ರೆ ಪ್ರತಿಯೊಂದು ಎಕ್ಸ್ಪ್ರೆಷನ್ಗಳಲ್ಲಿ ಇನ್ವಾಲ್ವ್ ಅಂದ್ರೆ ಇರ್ತಕ್ಕಂಥ ವೇರಿಯಬಲ್ಗಳು ಏನಿದಾವಲ್ಲ, ಶುಡ್ ಕಂಟೇನ್ ಓನ್ಲಿ ಹೋಲ್ ನಂಬರ್ ಆಸ್ ಅನ್ ಎಕ್ಸ್ಪೋನೆಂಟ್. ಅಂದ್ರೆ ಈ ಪ್ರತಿಯೊಂದು ಎಕ್ಸ್ಪ್ರೆಷನ್ಗಳಲ್ಲಿ ಇರ್ತಕ್ಕಂಥ ವೇರಿಯಬಲ್ಸ್ಗಳೇನಿದಾವಲ್ಲ, ಇವುಗಳ ಎಕ್ಸ್ಪೋನೆಂಟ್ ಅಂದ್ರೆ ಪವರ್ ಹೋಲ್ ನಂಬರೇ ಆಗಿರ್ಬೇಕಂತೆ. ಓನ್ಲಿ ಹೋಲ್ ನಂಬರ್. ಓನ್ಲಿ, ಅರ್ಥ ಆಗ್ತಿದೆ ಅಲ್ಲ? ಸೊ ಓನ್ಲಿ ಹೋಲ್ ನಂಬರ್ ಅಂದ್ರೆ ಹೋಲ್ ನಂಬರ್ ಬಿಟ್ಟು ಬೇರೆ ಯಾವುದು ಬರಬಾರ್ದು. ಯಾವುದು ಹೋಲ್ ನಂಬರ್ಸ್ ಅಂದ್ರೆ 0, 1, 2, 3, 4, 5 ಆಲ್ ಪಾಸಿಟಿವ್ ನಂಬರ್ಸ್ ಅಲಾಂಗ್ ವಿತ್ 0. ಹೌದಾ? ಇದರ ಅರ್ಥ ಎಕ್ಸ್ಪೋನೆಂಟ್ ನೆಗೆಟಿವ್ ಆಗಿರಬಾರ್ದು, ಅಂದ್ರೆ ಪವರ್ ನೆಗೆಟಿವ್ ಇಲ್ಲಿ ಬರೋ ಹಾಗಿಲ್ಲ ಅನ್ನೋದು ಅರ್ಥ ಆಯ್ತು. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗಳನ್ನೇನು ಬರ್ದಿದ್ದೀನಿ, ಆದ್ರೆ ಈ ಎಲ್ಲಾ ಎಕ್ಸ್ಪ್ರೆಷನ್ಗಳು ಪಾಲಿನೋಮಿಯಲ್ಸಾ? ಚೆಕ್ ಮಾಡೋಣ. ಓಕೆ ಫೈನ್. ಸೊ ಈಗ ನೋಡಿ, ಇಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ಬರ್ದಿನಲ್ಲ, ಫಸ್ಟ್ ಎಕ್ಸ್ಪ್ರೆಷನ್ ಏನು ಬರ್ದಿನಲ್ಲಪ್ಪ, ಇದನ್ನ ನೋಡೋಣ. 2x ಪ್ಲಸ್ 5. ಇಲ್ಲಿ ವೇರಿಯಬಲ್ ಏನು? ಎಕ್ಸ್. ಇದರ ಎಕ್ಸ್ಪೋನೆಂಟ್ ಏನು? 1. 1 ಹೋಲ್ ನಂಬರ್? ಹೌದು. ಎಸ್, ಇಟ್ ಈಸ್ ಅ ಪಾಲಿನೋಮಿಯಲ್. ಈ ಕಡೆಗೆ ಬರ್ರಿ. ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 3. ಇಲ್ಲಿ 2 ಇದೆ ಎಕ್ಸ್ಪೋನೆಂಟ್, ಇಲ್ಲಿ 1 ಇದೆ. ಹೌದಾ? ಇವೆರಡೂ ಕೂಡ ಹೋಲ್ ನಂಬರಾ? ಎಸ್, ದೇ ಆರ್ ಹೋಲ್ ನಂಬರ್. ಎಕ್ಸ್ಪೋನೆಂಟ್ಗಳು ನಾನು ಮಾತಾಡ್ತಿರೋದು. ಎಕ್ಸ್ ಪವರ್ 1, ಎಕ್ಸ್ ಸ್ಕ್ವೇರ್ 2 ಮತ್ತೆ 1ಗಳ ಎರಡೂ ಕೂಡ ಹೋಲ್ ನಂಬರೇ. ಸೊ ದೇರ್ ಫೋರ್ ದಿಸ್ ಇಸ್ ಆಲ್ಸೋ ಪಾಲಿನೋಮಿಯಲ್. ಇನ್ನು ಈ ಕಡೆಗೆ ಬರೋಣ. ರೂಟ್ 2x. ಮ್ಯಾಮ್ ಇಲ್ಲಿ ರೂಟ್ ಬಂದಿದೆ. ರೂಟ್ ಇದ್ರೆ ಇರಲಿ, ಏನಾದರೂ ಇರಲಿ, ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾದರೂ ಇರಲಿ, ಅಂದರೆ ಇದರ ಕೋಎಫಿಷಿಯಂಟ್ ಏನಿರುತ್ತಲ್ಲ ಅದು ಏನಾದರೂ ಇರಲಿ, ರೂಟ್ 2 ಆದರೂ ಇರಲಿ, ಹೌದಾ, ಕ್ಯೂಬ್ ರೂಟ್ ಆಫ್ 6 ಆದರೂ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಮಗೇನು, ನಾವು ಫೋಕಸ್ ಮಾಡಬೇಕಾಗಿರೋದು ವೇರಿಯೇಬಲ್ ಕಡೆಗೆ. ಸೊ ವೇರಿಯೇಬಲ್ ಇಲ್ಲೇನಿದೆ, ಎಕ್ಸ್ ಪವರ್ 1 ಇದೆ. ಸೊ ವೇರಿಯೇಬಲ್ನ ಎಕ್ಸ್ಪೋನೆಂಟ್ ಹೋಲ್ ನಂಬರ್ ಇದೆ. ಹೌದಾ? ಕರೆಕ್ಟ್ ಅಲ್ವಾ? ಎಸ್, ದಿಸ್ ಇಸ್ ಆಲ್ಸೋ ಎ ಪಾಲಿನೋಮಿಯಲ್. ಫೈನ್. ಈ ಕಡೆಗೆ ಬರೋಣ. ಎಕ್ಸ್ ಕ್ಯೂಬ್ ಪ್ಲಸ್ 2 ರೂಟ್ ಎಕ್ಸ್ ಪ್ಲಸ್ 4. ಇದು ಕೂಡ ಪಾಲಿನೋಮಿಯಲ್. ಹೌದಾ ಮ್ಯಾಮ್? ನೀವೇ ಹೇಳಿದ್ರಲ್ಲ ರೂಟ್ ಇದ್ರೂ ನಡೆಯುತ್ತೆ ಅಂತ. ಅದನ್ನೇ ನಾ ಹೇಳಿದ್ದು. ರೂಟ್, ಸ್ಕ್ವಯರ್ ರೂಟ್ ಯಾವುದಕ್ಕೆ ಇರಬೇಕು? ಈ ವೇರಿಯೇಬಲ್ನ ಜೊತೆಗೆ ಇರ್ತಕ್ಕಂಥ ಕೋಎಫಿಷಿಯಂಟ್ಗೆ ರೂಟ್ ಇರ್ಬೋದು, ಸ್ಕ್ವಯರ್ ರೂಟ್, ಕ್ಯೂಬ್ ರೂಟ್ ಇರ್ಬೋದು. ಆದರೆ ಇದು ಸ್ಕ್ವಯರ್ ರೂಟಿಂದ ಕೂಡಿರಬಾರ್ದು. ಯಾಕೆ? ಹಂಗ್ಯಾಕೆ ಮ್ಯಾಮ್? ಬಿಕಾಸ್ ರೂಟ್ ಎಕ್ಸ್ ಅಂದ್ರೆ ಏನಪ್ಪ? ವಿಚ್ ಈಸ್ ನಥಿಂಗ್ ಬಟ್ ಎಕ್ಸ್ ಪವರ್ 1/2. ಎಕ್ಸಿಗೆ ಬೇಸಿಕಲಿ ಇದೇನಿದೆ ಅಲ್ಲ, ಈ ರೂಟನ್ನು ತೆಗೆದು ನಾವು ನಂಬರ್ ಫಾರ್ಮೆಟಲ್ಲಿ ಬರೆದ್ರೆ ಅದರ ಎಕ್ಸ್ಪೋನೆಂಟ್ ಏನು ಬರುತ್ತೆ? 1/2 ಬರುತ್ತೆ. ಅರ್ಥ ಆಗ್ತಿದೆನಾ? ಸೊ ಹಾಗಿದ್ರೆ 1/2 ಹೋಲ್ ನಂಬರಾ? ಅಲ್ಲ, ಖಂಡಿತ ಅಲ್ಲ. 1/2 ಹೋಲ್ ನಂಬರಾ? ಅಲ್ಲ.
ಅದು ಫ್ರಾಕ್ಷನಲ್ ಫಾರ್ಮೇಟ್ ಅಲ್ಲಿ ಇದೆ, ರ್ಯಾಷನಲ್ ನಂಬರ್ ತರ ಇದೆ. ಸೊ ಹಾಗಿದ್ರೆ ಎಕ್ಸ್ಪೋನೆಂಟ್ ಇಲ್ಲಿ ಹೋಲ್ ನಂಬರ್ ಇಲ್ಲ. ದೇರ್ ಫೋರ್ ದಿಸ್ ಇಸ್ ನಾಟ್ ಎ ಪಾಲಿನೋಮಿಯಲ್. ಏನಿದು? ಪಾಲಿನೋಮಿಯಲ್ ಅಲ್ಲ. ಈಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ಪವರ್ -2 ಪ್ಲಸ್ 4x ಇದೆ ಅಂತ ಇಟ್ಕೊಳ್ಳಿ. ಈಸ್ ದಿಸ್ ಅ ಪಾಲಿನೋಮಿಯಲ್? ಇಲ್ಲ. ಯಾಕೆ? ಎಕ್ಸ್ಪೋನೆಂಟ್ ಏನಿದೆ ಇಲ್ಲಿ? ಇಲ್ಲಿ ಎಕ್ಸ್ ಪವರ್ 1 ಇದೆ, ಒಪ್ತೀನಿ. ಆದ್ರೆ ಇಲ್ಲಿ ಎಕ್ಸ್ ಪವರ್ -2 ಇದೆ. ಥ್ರೂ ಔಟ್ ದ ಎಕ್ಸ್ಪ್ರೆಷನ್ ಅಲ್ಲಿ ಇರ್ತಕ್ಕಂಥ ಯಾವ ವೇರಿಯೇಬಲ್, ಎಷ್ಟಾದ್ರೂ ವೇರಿಯೇಬಲ್ಸ್ಗಳಿರ್ಲಿ, ಎಷ್ಟಾದ್ರೂ ಟರ್ಮ್ಸ್ಗಳಿರ್ಲಿ, ಆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಎಷ್ಟಾದ್ರೂ ಟರ್ಮ್ಸ್ ಇರಲಿ, ಆದ್ರೆ ಆ ಟರ್ಮಿನ ಪ್ರತಿಯೊಂದು ಟರ್ಮ್ ಅಲ್ಲಿ ಇರ್ತಕ್ಕಂಥ ವೇರಿಯೇಬಲ್ ಅದರ ಎಕ್ಸ್ಪೋನೆಂಟ್ ಯಾವಾಗಲೂ ಹೋಲ್ ನಂಬರೇ ಆಗಿರಬೇಕು. ಇಲ್ಲಿ -2 ಹೋಲ್ ನಂಬರ್ ಅಲ್ಲ, ನೆಗೆಟಿವ್ ನಂಬರ್. ಸೊ ದೇರ್ ಫೋರ್ ದಿಸ್ ಇಸ್ ಆಲ್ಸೋ ನಾಟ್ ಅ ಪಾಲಿನೋಮಿಯಲ್. ಈಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಲ್ಲ? ಫೈನ್. ಇನ್ನು 1/(x² -4) ಇದೆ ಅಂತ ಇಟ್ಕೊಳ್ಳಿ. ಇದು ಕೂಡ ಅಲ್ಲ. ಯಾಕೆ? ಬಿಕಾಸ್ ಇದೇನಿದೆ ಅಲ್ಲ x² -4 ಅನ್ನ ನಾನು ನ್ಯೂಮರೇಟರಿಗೆ ತಗೊಂಡು ಹೋದ್ರೆ ಅದು ನೆಗೆಟಿವ್ ಆಗುತ್ತೆ, ಇದರ ಎಕ್ಸ್ಪೋನೆಂಟ್ ಮೈನಸ್ ಆಗುತ್ತೆ. ಸೊ ದೇರ್ ಫೋರ್ ವಿ ಕೆನಾಟ್ ಸೇ ದಟ್ ದಿಸ್ ಎಕ್ಸ್ಪ್ರೆಷನ್ ಈಸ್ ಅ ಪಾಲಿನೋಮಿಯಲ್. ಇದು ಕೂಡ ಅಲ್ಲ. ಕ್ಲಿಯರ್ ಅಲ್ಲ? ಅರ್ಥ ಆಯ್ತಲ್ಲ? ಡನ್. ಓಕೆ, ಆಲ್ ರೈಟ್. ಈಗ ನಾವು ಟೈಪ್ಸ್ ಆಫ್ ಪಾಲಿನೋಮಿಯಲ್ನ ಕಡೆಗೆ ಹೋಗೋಣ. ಈಗ ಟೈಪ್ಸ್ ಆಫ್ ಪಾಲಿನೋಮಿಯಲ್ ಅನ್ನ ಕಲಿಬೇಕು ಅಂದ್ರೆ ನಿಮ್ಮ ಸಿಲೆಬಸ್ನ ಪ್ರಕಾರ ನಾವು ಮತ್ತೊಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ತಿಳ್ಕೊಂಡಿರ್ಬೇಕು. ಅದೇನಪ್ಪ ಅಂದ್ರೆ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್. ಏನು? ಡಿಗ್ರಿ ಆಫ್ ಅ ಪಾಲಿನೋಮಿಯಲ್. ಡಿಗ್ರಿ ಆಫ್ ಅ ಪಾಲಿನೋಮಿಯಲ್. ಡನ್. ಓಕೆ, ಫೈನ್. ಸೊ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಅಂದ್ರೆ ಏನು? ಸಿಂಪಲ್. ಈಗ ಪಾಲಿನೋಮಿಯಲ್ ಅನ್ನ ನಾವು ಯಾವಾಗಲೂ ಕೂಡ ರೆಪ್ರೆಸೆಂಟ್ ಮಾಡೋದು ಪಿ ಆಫ್ ಎಕ್ಸ್ ಇಂದ. ರಿಮೆಂಬರ್. ಓಕೆ, ಇಲ್ಲಿ ಬರಿತೀನಿ. ಲೆಟ್ ಮೀ ರೈಟ್ ಹಿಯರ್. ರೆಪ್ರೆಸೆಂಟೆಡ್ ಯಾವುದು? ಪಾಲಿನೋಮಿಯಲ್. ಹೌದಾ? ರೆಪ್ರೆಸೆಂಟೆಡ್ ಆಸ್ ಪಿ ಆಫ್ ಎಕ್ಸ್. ಡನ್. ಯಾವುದನ್ನ ರೆಪ್ರೆಸೆಂಟ್ ಮಾಡ್ತೀರಾ? ಪಾಲಿನೋಮಿಯಲ್ ಅನ್ನ. ಸೊ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇದೆ. ಈ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಪಾಲಿನೋಮಿಯಲ್ ಬರೀಬೇಕಲ್ಲ ಇಲ್ಲಿ, ಅಲ್ವಾ? ಸೊ ಪಾಲಿನೋಮಿಯಲ್ ಇದೆ ಅಂತ ಇಟ್ಕೊಳ್ಳಿ. ದಟ್ ಈಸ್ 2x + 4. ಓಕೆ, ಮತ್ತೊಂದು ಪಾಲಿನೋಮಿಯಲ್ ಬರೀತೀನಿ. ಪಿ ಆಫ್ ಎಕ್ಸ್ ಇನ್ನೊಂದು 2x² + 3x + 2. ಮತ್ತೊಂದು ಬರೀತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ + 3x² + 4x + 5. ಓಕೆ, ಈಗ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫೈನ್. ನೋಡಿ, ಇಲ್ಲಿ ಫಸ್ಟ್ ಪಾಲಿನೋಮಿಯಲ್ ಅನ್ನ ನೋಡ್ರಿ. ಇಲ್ಲಿ ಇರ್ತಕ್ಕಂಥ ಎಕ್ಸ್ಪ್ರೆಷನ್ ಬೇಸಿಕಲಿ ಇದು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಇದು ಪಾಲಿನೋಮಿಯಲ್ ಕೂಡ ಹೌದು. ಹೌದಾ? ಈ ಪಾಲಿನೋಮಿಯಲ್ ಅಲ್ಲಿ ಇರ್ತಕ್ಕಂಥ ವೇರಿಯೇಬಲ್ ಯಾವುದು? ಇರೋದೇ ಒಂದು ವೇರಿಯೇಬಲ್. ಈ ಟರ್ಮಿಗೆ ವೇರಿಯೇಬಲ್ ಇದೆನಾ? ಇದ್ರೂ ಇಲ್ಲ ಅಂದ್ರೂ ಇಲ್ಲಿ ಡಿಫರೇ ಬರಲ್ಲ. ಎಸ್, ವಿ ಕ್ಯಾನ್ ರೈಟ್ ಲೈಕ್ ದಿಸ್ ಆಸ್ ವೆಲ್. x⁻0 ಅಂತಲೂ ಬರಿಬೋದು. ಹೌದಾ? x⁻0 ಇಸ್ ನಥಿಂಗ್ ಬಟ್ 1. ಎನಿಥಿಂಗ್ ರೈಸ್ ಟು ದ ಪವರ್ 0 ಇಸ್ ನಥಿಂಗ್ ಬಟ್ 1. ಸೊ ದೇರ್ ಫಾರ್ x⁻0 ನಾವು 1 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ x⁻0 ಬರೆದ್ರೂ ಒಂದೇ, ಬರೀಲಿಲ್ಲ ಅಂದ್ರೂ ಒಂದೇ, ಫರಕ್ ಬೀಳಲ್ಲ ಏನು. ಸರಿ, ಈಗ 2x + 4 ಇದೆ ಅಲ್ಲಪ್ಪ. ಇಲ್ಲಿ ಇರ್ತಕ್ಕಂಥ ವೇರಿಯೇಬಲ್ ಎಕ್ಸ್. ಹೌದಾ? ಸೊ ಈ ಎಕ್ಸ್ ಏನಿದೆ ಅಲ್ಲ, ಇದರ ಎಕ್ಸ್ಪೋನೆಂಟ್ ಏನಿಲ್ಲಿ? 1. ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನು? ಇರೋದೇ ಒಂದು ವೇರಿಯೇಬಲ್ಲು, ಅದಕ್ಕೆ ಇರೋದು ಎಕ್ಸ್ಪೋನೆಂಟ್ 1. ಇದೇ ಹೈಯೆಸ್ಟ್, ಇದೇ ಲೋಯೆಸ್ಟ್. ಹೌದಾ? ಹಾಗಿದ್ರೆ ಇದೇನಿದೆ ಅಲ್ಲ, ಈ ಕಂಪ್ಲೀಟ್ ಪಾಲಿನೋಮಿಯಲ್ನ ಡಿಗ್ರಿ ಏನು ಅಂತ ಹೇಳ್ಬೋದು? 1 ಅಂತ ಹೇಳ್ಬೋದು. ಅಂದ್ರೆ ಕೊಟ್ಟಿರ್ತಕ್ಕಂಥ ಪಾಲಿನೋಮಿಯಲ್ನ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನಿರುತ್ತಲ್ಲ
ಅದನ್ನು ನಾವು ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಅಂತ ಹೇಳಿ ಕರಿತೀವಿ. ಸೊ ಹಿಯರ್ ಡಿಗ್ರಿ ಈಸ್ ನಥಿಂಗ್ ಬಟ್ ಡಿಗ್ರಿ ಈಸ್ ಈಕ್ವಲ್ ಟು 1. ಇನ್ನು ಈ ಕಡೆಗೆ ಬರೋಣ. ಈ ಒಂದು ಪಾಲಿನೋಮಿಯಲ್ ಅಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಎಕ್ಸ್ ಪವರ್ 1 ಇದೆ, ಇಲ್ಲಿ ಎಕ್ಸ್ ಪವರ್ 0. ಓಕೆ, ಸೊ ಹಾಗಿದ್ರೆ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಯಾವುದು? ಎಕ್ಸ್ ಸ್ಕ್ವಯರ್ ಅಂದ್ರೆ 2 ಏನಿದೆಲ್ಲ, ದಿಸ್ ಇಸ್ ದ ಹೈಯೆಸ್ಟ್ ಎಕ್ಸ್ಪೋನೆಂಟ್. ಹಾಗಿದ್ರೆ ಈ 2 ಅನ್ನ ನಾವು ಡಿಗ್ರಿ ಆಫ್ ದಿಸ್ ಪಾಲಿನೋಮಿಯಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಡಿಗ್ರಿ ಏನಿಲ್ಲಿ ಹಾಗಿದ್ರೆ ಈ ಪಾಲಿನೋಮಿಯಲ್ ಇಂದು ಡಿಗ್ರಿ ಎಷ್ಟು? ದಟ್ ಈಸ್ 2. ಕ್ಲಿಯರ್ ಅಲ್ಲ? ಓಕೆ, ಇನ್ನು ಇಲ್ಲಿಗೆ ಬರೋಣ. ಈ ಒಂದು ಪಾಲಿನೋಮಿಯಲ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪೋನೆಂಟ್, ಹೈಯೆಸ್ಟ್ ಎಕ್ಸ್ಪೋನೆಂಟ್ ಅಂದ್ರೆ 3, ನೆಕ್ಸ್ಟ್ 2, 1 ಇದೆ, ಹೌದಾ, ಇಲ್ಲಿ 0 ಇದೆ. ಡನ್. ಸೊ ಇಷ್ಟ ಅರ್ಥ ಆಯ್ತಲ್ಲ? ಕ್ಲಿಯರ್ ಅಲ್ಲ? ಹಾಗಿದ್ರೆ ಇಲ್ಲಿ ಡಿಗ್ರಿ ಏನು? ಡಿಗ್ರಿ ಏನು? ಹೈಯೆಸ್ಟ್ ಎಕ್ಸ್ಪೋನೆಂಟ್ನ ವ್ಯಾಲ್ಯೂನೇ ನಾವು ಡಿಗ್ರಿ ಆಗಿ ತಗೊಳ್ತೀವಿ. ಸೊ ದಟ್ ಈಸ್ ಡಿಗ್ರಿ ಈಸ್ ನಥಿಂಗ್ ಬಟ್ 3. ಕ್ಲಿಯರ್? ಇಷ್ಟ ಅರ್ಥ ಆಯ್ತಲ್ಲ? ಸೊ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಅನ್ನ ಬರೀರಿ ಅಂತ ಹೇಳಿದಾಗ ನೀವೇನ್ ಮಾಡಬೇಕು? ಫಸ್ಟ್ ಪಾಲಿನೋಮಿಯಲ್ ಅನ್ನ ಚೆಕ್ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ವೇರಿಯಬಲ್ನ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಅನ್ನೇ ಡಿಗ್ರಿ ಆಗಿ ನೀವು ಬರೀತೀರಾ. ಡನ್. ಸೊ ಹಾಗಿದ್ರೆ ಬೇಸ್ಡ್ ಆನ್ ದ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ನಾವು ಟೈಪ್ಸ್ ಆಫ್ ಪಾಲಿನೋಮಿಯಲ್ ಅನ್ನ ನೋಡ್ತೀವಿ. ಅದೇನಪ್ಪ? 3 ರೀತಿ ನೋಡ್ತೀವಿ. ಒಂದು ಲೀನಿಯರ್ ಪಾಲಿನೋಮಿಯಲ್, ಮತ್ತೊಂದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್, ಹಾಗೆ ಕಡೆಯದಾಗಿ ಕ್ಯೂಬಿಕ್ ಪಾಲಿನೋಮಿಯಲ್. ನಿಮಗೆ ನಿಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಪಾಲಿನೋಮಿಯಲ್ಸ್ ಇವು. ಓಕೆ, ಸೊ ಬೇಸಿಕಲಿ ಈಗ ಲೀನಿಯರ್ ಪಾಲಿನೋಮಿಯಲ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಲೀನಿಯರ್ ಪಾಲಿನೋಮಿಯಲ್ ಅಂದ್ರೆ ಏನು? ಎ ಪಾಲಿನೋಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ಆಸ್ ಅ ಲೀನಿಯರ್ ಪಾಲಿನೋಮಿಯಲ್. ಎಕ್ಸಾಂಪಲ್ ನೋಡೋದಾದ್ರೆ, ಎಕ್ಸಾಂಪಲ್ 3x ಪ್ಲಸ್ 5, ಹೌದಾ, x ಪ್ಲಸ್ 4, ಹೌದಾ, ದೆನ್ 7x ಪ್ಲಸ್ 6, ರೈಟ್? ಇವೆಲ್ಲ ಏನು? ಲೀನಿಯರ್ ಪಾಲಿನೋಮಿಯಲ್ಗೆ ಇರ್ತಕ್ಕಂಥ ಎಕ್ಸಾಂಪಲ್, ರೈಟ್? ದೆನ್ 6x ಮೈನಸ್ 1. ಓಕೆ, ಕ್ಲಿಯರ್ ಅಲ್ಲ? ಓಕೆ, ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಾಲಿನೋಮಿಯಲ್ ಅಲ್ಲಿ ಇರ್ತಕ್ಕಂಥ ವೇರಿಯೇಬಲ್ಗೆ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನು? 1 ಇದೆ. ಸೊ ದೇರ್ ಫೋರ್ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಲೀನಿಯರ್ ಪಾಲಿನೋಮಿಯಲ್. ಕಮಿಂಗ್ ಟು ಕ್ವಾಡ್ರೆಟಿಕ್, ಎ ಪಾಲಿನೋಮಿಯಲ್ ಆಫ್ ಡಿಗ್ರಿ 2 ಈಸ್ ಕಾಲ್ಡ್ ಆಸ್ ಅ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಹೌದಾ? ಸೊ ಎಕ್ಸಾಂಪಲ್ ನೋಡೋದಾದ್ರೆ ಏನ್ ತಗೊಳ್ತೀರಾ? ಎಕ್ಸಾಂಪಲ್ ಕ್ವಾಡ್ರೆಟಿಕ್ ಇಕ್ವೇಶನ್ ಅನ್ನ ಕಲ್ತಿದ್ದೀರಾ? ಹೌದಾ? ಕಲ್ತಿಲ್ಲ ಅಂದ್ರೂ ಚಿಂತೆ ಇಲ್ಲ, ಈಗ ಬರೀತೀನಿ. ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಮೈನಸ್ 5. ಓಕೆ, ದೆನ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 4. ಓಕೆ, ಈ ರೀತಿಯಾಗಿ ಎಷ್ಟಾದರೂ ಎಕ್ಸಾಂಪಲ್ಸ್ಗಳನ್ನು ನೀವು ತಗೋಬಹುದು. ಇಲ್ಲಿ ವಿಷಯ ಏನಪ್ಪಾ ಅಂದರೆ, ಯಾವುದೇ ಪಾಲಿನೋಮಿಯಲ್ ಇರಲಿ, ಆ ಪಾಲಿನೋಮಿಯಲ್ನ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಡಿಗ್ರಿ 2ನೇ ಆಗಿರಬೇಕು. ಅಂತಹ ಪಾಲಿನೋಮಿಯಲ್ಗಳನ್ನು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಕ್ಲಿಯರ್ ಅಲ್ಲ? ಸಿಂಪಲ್ ಆಗಿದೆ. ನೆಕ್ಸ್ಟು ಕ್ಯೂಬಿಕ್ ಪಾಲಿನೋಮಿಯಲ್. ಓಕೆ, ಎ ಪಾಲಿನೋಮಿಯಲ್ ಆಫ್ ಡಿಗ್ರಿ 3 ಈಸ್ ಕಾಲ್ಡ್ ಆಸ್ ಅ ಕ್ಯೂಬಿಕ್ ಪಾಲಿನೋಮಿಯಲ್. ಓಕೆ, ಎಕ್ಸಾಂಪಲ್ ನೋಡೋದಾದ್ರೆ ಎಕ್ಸ್ ಕ್ಯೂಬ್, ಹೌದಾ, ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವಯರ್ ಪ್ಲಸ್ 2x ಪ್ಲಸ್ 5. ಸೊ ಈ ಒಂದು ಪಾಲಿನೋಮಿಯಲ್ನ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ನಿಮಗೆ ಎಷ್ಟದಪ್ಪ? 3 ಇದೆ. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಇದನ್ನ ನಾವು ಏನಂತ ಕರಿತೀವಿ? ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಹೇಳಿ ಕರಿತೀವಿ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಈ ಎಲ್ಲ ಪಾಲಿನೋಮಿಯಲ್ಸ್ಗಳಿಗೆ ಒಂದು ಜನರಲ್ ಫಾರ್ಮ್ ಇದೆ. ಜನರಲ್ ಆಗಿ ಒಂದು ಲೀನಿಯರ್ ಪಾಲಿನೋಮಿಯಲ್ ಅನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಹೌ? ಸೊ ax ಪ್ಲಸ್ ಬಿ. ಓಕೆ, ವೇರ್ a and b are real numbers. Okay, a and b are real numbers. Clear ಅಲ್ಲ? ಸೊ ಇದೇನಿದು? ಜನರಲ್ ಫಾರ್ಮ್. ದಿಸ್ is nothing but ಜನರಲ್ ಫಾರ್ಮ್. ಡನ್?
ಅರ್ಥ ಆಗಿದೆ ಅಲ್ಲ? ಯಾವ್ದ್ರದ್ದು? ಜನರಲ್ ಫಾರ್ಮ್ ಆಫ್ ದ ಲೀನಿಯರ್ ಪಾಲಿನೋಮಿಯಲ್. ಡನ್. ax plus b represents always ಜನರಲ್ ಫಾರ್ಮ್ ಆಫ್ ದ ಲೀನಿಯರ್ ಪಾಲಿನೋಮಿಯಲ್. ಇಲ್ಲಿ ಎ ಮತ್ತೆ ಬಿ ಗಳು ರಿಯಲ್ ನಂಬರ್ಸ್ ಆಗಿರ್ತವೆ. ರಿಯಲ್ ನಂಬರ್ಸ್ ಅಂದ್ರೆ ಆಲ್ರೆಡಿ ಕಲ್ತಿದ್ದೀರಾ. ರ್ಯಾಷನಲ್ ಆಗಿರ್ಬೋದು, ಇರ್ರಾಷನಲ್ ಆಗಿರಬಹುದು, ಹೋಲ್ ನಂಬರ್ ಆಗಿರ್ಬೋದು, ನ್ಯಾಚುರಲ್ ಆಗಿರ್ಬೋದು, ಇಂಟೀಜರ್ ಆಗಿರ್ಬೋದು. ಈ ಎ ಮತ್ತೆ ಬಿ ಗಳು ಯಾವ್ದಾದ್ರೂ ಇರ್ಬೋದು. ಕರೆಕ್ಟ್ ಅಲ್ವಾ? ಓಕೆ. ದೆನ್ ಕಮಿಂಗ್ ಟು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ಇಲ್ಲಿ ಜನರಲ್ ಫಾರ್ಮೆಟ್ ರೆಪ್ರೆಸೆಂಟೇಷನ್ ಹೇಗಿರುತ್ತಪ್ಪ ಅಂತ ಅಂದರೆ ಯಾವುದ್ರದ್ದು? ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಏನಿದೆ ಅಲ್ಲ, ಇದರ ಜನರಲ್ ಫಾರ್ಮೆಟ್ ಆಫ್ ರೆಪ್ರೆಸೆಂಟೇಷನ್ ಹೇಗಿರುತ್ತೆ ಅಂದರೆ ax² ಪ್ಲಸ್ bx ಪ್ಲಸ್ c, ವೇರ್ a, b and c are real numbers. ಓಕೆ, a, b ಮತ್ತೆ ಸಿ ಗಳು ಇಲ್ಲಿ ರಿಯಲ್ ನಂಬರ್ಸ್. ಎಕ್ಸ್ ಇಸ್ ಅ ವೇರಿಯಬಲ್. ಹೌದಾ? ವೇರಿಯಬಲ್ ಅಲ್ಲ, ಎಕ್ಸ್ ಇಸ್ ಅ ವೇರಿಯಬಲ್. ಎಸ್. ಇನ್ನು ನೆಕ್ಸ್ಟ್ ಕ್ಯೂಬಿಕ್. ಇದರಲ್ಲಿ ಜನರಲ್ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ ಅಂದರೆ ದಿಸ್ ಇಸ್ ಆಫ್ ದ ಫಾರ್ಮ್ ax³ ಪ್ಲಸ್ bx² plus cx plus d, where a, b, c and d are real numbers. ಕ್ಲಿಯರ್ ಅಲ್ಲ? ಓಕೆ, ಎ ಬಿ ಸಿ ಡಿ ಗಳು ಇಲ್ಲಿ ರಿಯಲ್ ನಂಬರ್ಸ್ಗಳು, ಬಾಕಿ ಎಲ್ಲ ಎಕ್ಸ್ ಏನಿರುತ್ತೆ? ವೇರಿಯಬಲ್ ಆಗಿರುತ್ತೆ. ಡನ್. ಓಕೆ, ಸೊ ಇದು ನಾವು ಇಲ್ಲಿ ತನಕ ಕಲ್ತಿರೋ ಅಂಥ ಕಾನ್ಸೆಪ್ಟ್. ಈಗ ಮುಂದೆ ನಾವು ಜಾಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ನ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಒಂದು ವಿಷಯನ ನಾವಿಲ್ಲಿ ತಿಳ್ಕೋಬೇಕು. ಅದೇನಪ್ಪ ಅಂದರೆ ಒಂದು ಪಾಯಿಂಟ್ ಅಷ್ಟೇ. ಅದೇನು ಅಂದರೆ ಈಗೇನು ನಾವು ಜನರಲ್ ಫಾರ್ಮ್ಗಳನ್ನು ನೋಡಿದ್ವಲ್ಲ, ಈ ಎಲ್ಲ ಜನರಲ್ ಫಾರ್ಮ್ಗಳಲ್ಲೂ ಕೂಡ ನೋಡಿ, ಈ ಕ್ಯೂಬಿಕ್ ಪಾಲಿನೋಮಿಯಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಎ ಏನಿದೆ ಅಲ್ಲ, ಇದು ಝೀರೋ ಆಗಬಾರ್ದು. ರಿಮೆಂಬರ್ ದಿಸ್, ಎ ಶುಡ್ ನಾಟ್ ಬಿ ಈಕ್ವಲ್ ಟು ಝೀರೋ ಹಿಯರ್. ಕಾರಣ ಇಷ್ಟೇ, ಒಂದು ವೇಳೆ ಎ, ನಮಗೆ ಗೊತ್ತಿದೆ ಎ ಬಿ ಸಿ ಡಿಗಳು ರಿಯಲ್ ನಂಬರ್ಸ್ ಅಂತ. ಒಂದು ವೇಳೆ ಈ ಎಲ್ಲ ರಿಯಲ್ ನಂಬರ್ಸ್ಗಳಲ್ಲಿ ಎ ಏನಾದರೂ 0 ಆಯಿತು ಅಂದರೆ ಇದೇನಾಗುತ್ತೆ? ಕಂಪ್ಲೀಟ್ ಎಕ್ಸ್ಪ್ರೆಷನ್ ಝೀರೋ ಆಗಿ ಹೋಗುತ್ತೆ. ದೆನ್ ದಿಸ್ ಇಸ್ ನೋ ಮೋರ್ ಅ ಕ್ಯೂಬಿಕ್ ಪಾಲಿನೋಮಿಯಲ್. ಇದು ಕ್ಯೂಬಿಕ್ ಪಾಲಿನೋಮಿಯಲ್ ಆಗಿ ಉಳಿಯೋದಿಲ್ಲ. ಅದು ಕ್ಯೂಬಿಕ್ ಆಗಬೇಕು ಅಂದರೆ ಇಲ್ಲಿ x³ ಪ್ರೆಸೆಂಟ್ ಇರಲೇಬೇಕು. x³ ಪ್ರೆಸೆಂಟ್ ಇರಬೇಕು ಅಂದರೆ ಇದ್ರ ಜೊತೆಗಿರ್ತಕ್ಕಂಥ ಕೋಎಫಿಷಿಯಂಟ್ 0 ಆಗಬಾರ್ದು. ಇನ್ ದ ಸೇಮ್ ವೇ ಈ ಒಂದು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲಿ ನೋಡಿದಾಗಲೂ ಕೂಡ ಎ ಶುಡ್ ನಾಟ್ ಬಿ ಈಕ್ವಲ್ ಟು ಝೀರೋ ಹಿಯರ್. ಇಲ್ಲಿನೂ ಅಷ್ಟೇ, a ಇಂಟು x² ಏನಿದೆ ಅಲ್ಲ, ಈ ಎ ರಿಯಲ್ ನಂಬರ್, ಏನಾದರೂ ವ್ಯಾಲ್ಯೂ ಬರ್ಬೋದು ರಿಯಲ್ ನಂಬರ್, ಆದರೆ 0 ಆಗಬಾರ್ದು. ಇನ್ ದ ಸೇಮ್ ವೇ ಇಲ್ಲಿನೂ ಕೂಡ ಅಷ್ಟೇ, ಎ ಶುಡ್ ನಾಟ್ ಬಿ ಈಕ್ವಲ್ ಟು ಝೀರೋ ಹಿಯರ್. ಯಾವುದೇ ಎಕ್ಸ್ಪ್ರೆಷನ್ ತಗೊಳ್ರಿ. ಓಕೆ, ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲಿ ax² ಅಂದರೆ x² ಜೊತೆಗಿರ್ತಕ್ಕಂಥ ಕೋಎಫಿಷಿಯಂಟ್ 0 ಆಗಬಾರ್ದು. ಲೀನಿಯರ್ ಪಾಲಿನೋಮಿಯಲ್ ಅಲ್ಲಿ ಎಕ್ಸ್ನ ಜೊತೆಗೆ ಇರ್ತಕ್ಕಂಥ ಕೋಎಫಿಷಿಯಂಟ್ 0 ಆಗಬಾರ್ದು. ಅದೇ ರೀತಿ ನಮ್ಮ ಕ್ಯೂಬಿಕ್ ಪಾಲಿನೋಮಿಯಲ್ ಅಲ್ಲಿ ಈ x³ ಜೊತೆಗೆ ಇರ್ತಕ್ಕಂಥ ಕೋಎಫಿಷಿಯಂಟ್ 0 ಆಗಬಾರ್ದು. ಇಷ್ಟು ನೆನ್ಪಿಡ್ಬೋದಲ್ಲ? ಎಸ್. ಈಗ ನಾವು ಜಾಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಕಡೆಗೆ ಹೋಗೋಣ. ಫಸ್ಟ್ ನಿಮಗೆ ಪ್ರಶ್ನೆ ಬರೋದೇನು ಅಂದರೆ, ಈ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಅಂದರೆ ಏನು ಮ್ಯಾಮ್? ಕರೆಕ್ಟ್ ಅಲ್ವಾ? ಫೈನ್. ಸೊ ಈಗ ಫಸ್ಟ್ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ದೆನ್ ಅದರ ಜಾಮೆಟ್ರಿಕಲ್ ಮೀನಿಂಗ್ ನೋಡೋಣ. ಫೈನ್. ಸೊ ಝೀರೋಸ್ ಆಫ್ ಅ ಪಾಲಿನೋಮಿಯಲ್. ಫೈನ್. ಓಕೆ, ಸೊ ಈ ಒಂದು ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಪೂರ್ತಿ ಹೊಸ್ತೇನಲ್ಲ, ಇದನ್ನ 9th ಅಲ್ಲಿ ಕಲ್ತಿದ್ದೀರಾ ನೀವು. ಓಕೆ, ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆ ಎಷ್ಟು ಜನಕ್ಕೆ ನೆನಪಿಲ್ಲ ಅಂತ, ತೊಂದರೆ ಇಲ್ಲ. ಇವಾಗ ಅದನ್ನ ಇನ್ನೊಮ್ಮೆ ರಿವೈಸ್ ಮಾಡೋಣ. ಓಕೆ, ಝೀರೋ ಆಫ್ ಎ ಪಾಲಿನೋಮಿಯಲ್ ಅಂದರೆ ಏನು ಗೊತ್ತಾ? ಸೇ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಪಾಲಿನೋಮಿಯಲ್ ಇದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x - 4. ಓಕೆ, ಫೈನ್. ಈಗ
ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಏನಂದರೆ ಈ ಪಾಲಿನೋಮಿಯಲಲ್ಲಿ ಇರ್ತಕ್ಕಂಥ ಎಕ್ಸ್ ಇನ್ವಾಲ್ವ್ ಆಗಿರ್ತಕ್ಕಂಥ ವೇರಿಯೇಬಲ್ ಎಕ್ಸ್ ಏನಿದೆ ಅಲ್ಲ, ಆ ವೇರಿಯೇಬಲ್ಗೆ ಯಾವ ವ್ಯಾಲ್ಯೂವನ್ನು ಹಾಕಿದರೆ ಸಚ್ ದಟ್ ಕಂಪ್ಲೀಟ್ ಪಾಲಿನೋಮಿಯಲ್ 0 ಆಗುತ್ತೆ? ನೀವು ಯೋಚನೆ ಮಾಡ್ತೀರಾ, ಇಲ್ಲಿ -4 ಇದೆ, ಹಾಗಿದ್ರೆ ಇದು +4 ಆಗಬೇಕು. +4 ಆಗಬೇಕು ಅಂದರೆ ಖಂಡಿತ ಎಕ್ಸ್ ಶುಡ್ ಬಿ ಈಕ್ವಲ್ ಟು 2, ರೈಟ್? ಈಸಿ ಆಗಿದೆ, ಇದು ತುಂಬ ಈಸಿ ಆಗಿದೆ. ಹಾಗಾಗಿ ನೀವು ನೋಡಿ ಹೇಳ್ತೀರಾ, ಎಸ್ ಮ್ಯಾಮ್ ಎಕ್ಸ್ ಜಾಗದಲ್ಲಿ 2 ಹಾಕ್ಬಿಡ್ರಿ, ಆರಾಮಾಗಿ 0 ಆಗುತ್ತೆ ಅಂತ. ಹೌದಾ? ಸೊ ನೋಡೋಣ, ಪಿ ಆಫ್ 2 ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 2 ತಗೊಂಡಿದ್ದೀನಿ, ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಸೊ 2 × 2 -4, ಕರೆಕ್ಟ್ ಅಲ್ವಾ? ಸೊ 2 × 2 -4, ದಟ್ ಈಸ್ ಪಿ ಆಫ್ 2 ಈಸ್ ಈಕ್ವಲ್ ಟು 2 × 2 is 4 -4. ಸೊ ದಟ್ ಈಸ್ ಪಿ ಆಫ್ 2 ಈಸ್ ಈಕ್ವಲ್ ಟು 0. ಹೌದಾ? ಪಿ ಆಫ್ 2 ಈಸ್ ಈಕ್ವಲ್ ಟು 0 ಅಂದರೆ ನಿಮಗಿಲ್ಲಿ ಏನರ್ಥ ಆಯಿತು? ಏನರ್ಥ ಆಯಿತು? ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಂಡಾಗ ನಮಗೆ ಕಂಪ್ಲೀಟ್ ಪಾಲಿನೋಮಿಯಲ್ 0 ಬರುತ್ತೆ. ಅಂದರೆ ಅಟ್ ಎಕ್ಸ್ ಈಕ್ವಲ್ ಟು 2 ದ ಪಾಲಿನೋಮಿಯಲ್ ಈಸ್ ಬಿಕಮಿಂಗ್ 0. ಓಕೆ, ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಎಕ್ಸ್ ಈಕ್ವಲ್ ಟು 2 ತಗೊಂಡ್ವಿ, ವಾಟ್ ಇಫ್ ವಿ ಟೇಕ್ ಎನಿ ಅದರ್ ನಂಬರ್ ಅದರ್ ದೆನ್ 2? 2ನ ಬಿಟ್ಟು 2 ಹೊರತಾಗಿ ಬೇರೆ ಯಾವುದಾದ್ರೂ ಕಾನ್ಸ್ಟೆಂಟನ್ನು ನಾನಿಲ್ಲಿ ಎಕ್ಸ್ ಈಕ್ವಲ್ ಟು ಅಂತ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೆ 0 ಆಗುತ್ತಾ, ಬರುತ್ತಾ? ಖಂಡಿತ ಬರಲ್ಲ. ನೀವು ಚೆಕ್ ಮಾಡ್ರಿ, ಬೇಕಿದ್ರೆ 3 ಹಾಕ್ರಿ, 1 ಹಾಕ್ರಿ, 5 ಹಾಕ್ರಿ, 4 ಹಾಕ್ರಿ, ನೀವು ಯಾವುದೇ ವ್ಯಾಲ್ಯೂ ಹಾಕ್ರಿ ಎಕ್ಸೆಪ್ಟ್ 2, ನಿಮಗೆ ಯಾವುದೇ ಒಂದು ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದು 0 ಕೊಡೋದಿಲ್ಲ. ಹಾಗಿದ್ರೆ ಪ್ರತಿ ಲೀನಿಯರ್ ಪಾಲಿನೋಮಿಯಲಿಗೆ 0 ಎಷ್ಟಿರುತ್ತಪ್ಪ ಅಂದರೆ ಒಂದೇ. ಈಚ್ ಆ್ಯಂಡ್ ಎವ್ರಿ ಲೀನಿಯರ್ ಪಾಲಿನೋಮಿಯಲ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ 1 0. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ಲ? ಸೊ ಲೀನಿಯರ್ ಪಾಲಿನೋಮಿಯಲ್ ಅಲ್ಲಿ, ಸೊ ಬೇಸಿಕಲಿ ದಿಸ್ ಇಸ್ ಅ ಲೀನಿಯರ್ ಪಾಲಿನೋಮಿಯಲ್, ಕರೆಕ್ಟ್ ಅಲ್ವಾ? ರೈಟ್. ಸೊ ಲೀನಿಯರ್ ಪಾಲಿನೋಮಿಯಲ್ ಅಲ್ಲಿ 1 0 ಬರುತ್ತೆ. ಆಲ್ ರೈಟ್. ಸೊ ಈಗ ನಿಮಗೆ ಇನ್ನೊಂದು ಡೌಟ್ ಬರ್ಬೋದು, ಅದೇನಪ್ಪ ಅಂದರೆ, ಮ್ಯಾಮ್ ನೀವೇ ಹೇಳಿದ್ರಿ ತುಂಬ ಈಸಿ ಇತ್ತು ಅಂತ. ಹೌದು, ಈಸಿ ಇತ್ತು, ಹಾಗಾಗಿ ಹೇಳಿದ್ವಿ ಏನು ವ್ಯಾಲ್ಯೂ ಇಲ್ಲಿ ಬರಬೇಕು ಅಂತ ಗೊತ್ತಾಯಿತು ನಮಗೆ. ಕೆಲವೊಂದು ಪ್ರಶ್ನೆ ಇರುತ್ತೆ, ಗೊತ್ತಾಗಲ್ಲ. ಹೌದಾ? ಸೇ ಫಾರ್ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3 ಇದೆ ಅಂತ ಇಟ್ಕೊಳ್ಳಿ. 2x + 3ನಾ ನಾನು ಏನು ತೊಗೊಂಡ್ರೆ 2x + 3ಅಲ್ಲಿ ಏನು ತೊಗೊಂಡ್ರೆ 0 ಬರುತ್ತೆ? ಗೊತ್ತಾಗ್ತಿಲ್ಲಲ್ಲ ಇವಾಗ. ಹೌದಾ? ಇದೇನೋ ಈಸಿ ಇತ್ತು, ಗೊತ್ತಾಯಿತು. ವಾಟ್ ಇಫ್ ವಿ ಹ್ಯಾವ್ ಎ ಪಾಲಿನೋಮಿಯಲ್ 2x + 3? ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ಲಿಸನ್ ಹಿಯರ್, ಪಿ ಆಫ್ ಎಕ್ಸ್ ಏನಿದೆ ಅಲ್ಲ, ಇದನ್ನು ಕಂಪ್ಲೀಟ್ ಆಗಿ 0 ಅಂತ ಕನ್ಸಿಡರ್ ಮಾಡಿರಿ. ಓಕೆ, ವಿಚ್ ಇಸ್ ಈಕ್ವಲ್ ಟು 2x + 3. ಕನ್ಸಿಡರಿಂಗ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ರಿ. ಓಕೆ, ಇದಿಷ್ಟಕ್ಕೆ 0 ಈಕ್ವೇಟ್ ಮಾಡ್ರಿ. ಈ ಜಾಗದಲ್ಲಿ 2x + 3 ಬರ್ಕೊಳ್ರಿ. ಈಗ 2x + 3 ಇಸ್ ಈಕ್ವಲ್ ಟು 0 ಅದಲ್ಲಪ್ಪ, ನಾನೇನು ಮಾಡ್ತೀನಿ ಅಂದರೆ 2xನ್ನು ಹಾಗೆ ಇಡ್ತೀನಿ, 3ಯನ್ನು RHSಗೆ ಶಿಫ್ಟ್ ಮಾಡ್ತೀನಿ, ಇಟ್ ವಿಲ್ ಬಿಕಮ್ -3. ಸೊ ನಾವು ಎಕ್ಸ್ ಈಕ್ವಲ್ ಟು -3, ಈಗ 2ಅನ್ನು RHSಗೆ ಕಳಿಸಿದಾಗ ಡಿವೈಡೆಡ್ ಬೈ 2 ಆಗುತ್ತೆ. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು -3/2 ಈಸ್ ದ ರಿಕ್ವೈರ್ಡ್ 0 ಆಫ್ ಅ ಪಾಲಿನೋಮಿಯಲ್. ಈ ಒಂದು ಪಾಲಿನೋಮಿಯಲನ್ನು 0 ಮಾಡಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ ಏನು ಹಾಕಬೇಕು? -3/2 ಹಾಕಬೇಕು. ಹಾಕಿ ನೋಡ್ರಿ, ಬರುತ್ತಾ? ಲೆಟ್ ಅಸ್ ಚೆಕ್. ಸೊ 2 × ಎಕ್ಸ್ ಜಾಗದಲ್ಲಿ -3/2 + 3. ಹೌದಾ? 2 ಮತ್ತು 2 ಕ್ಯಾನ್ಸಲ್, -3 + 3, ಇಟ್ ವಿಲ್ ಬಿಕಮ್ 0. ವಾವ್, ಕರೆಕ್ಟ್ ಇದೆ. ಹೌದಾ? ಸೊ ಹಾಗಿದ್ರೆ ಎಲ್ಲ ಲೀನಿಯರ್ ಪಾಲಿನೋಮಿಯಲ್ಲಿಗೆ ಒಂದೇ 0 ಇರುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಆ ಪಾಲಿನೋಮಿಯಲಲ್ಲಿ ಯಾವ ವ್ಯಾಲ್ಯೂ ಆಫ್ ಎಕ್ಸನ್ನು ಹಾಕಬೇಕು ಅನ್ನೋದು ನಮಗೆ ಗೊತ್ತಾದರೆ ಓಕೆ. ಗೊತ್ತಾಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಈ ರೀತಿ ಫಾಲೋ ಮಾಡ್ತೀರಾ. ಓಕೆ, ಸೊ ಲೆಟ್ ಅಸ್ ಫಸ್ಟ್ ಕನ್ಸಿಡರ್ ಪಿ ಆಫ್ ಎಕ್ಸ್ ಆಸ್ ಅ 0. ಏನೊಂದು ನಮಗೆ ಕೊಟ್ಟಿರ್ತಾರಲ್ಲ ಪಾಲಿನೋಮಿಯಲ್, ಅದನ್ನು 0ಗೆ ಈಕ್ವೇಟ್ ಮಾಡ್ಕೊಳ್ರಿ. ಬಾಕಿ ನಿಮಗೆ ಎಕ್ಸ್ ವ್ಯಾಲ್ಯೂ ಬಂದೇ ಬರುತ್ತೆ. ಡನ್? ಓಕೆ, ಈಗ ಈ ಲೀನಿಯರ್ ಪಾಲಿನೋಮಿಯಲಲ್ಲಿ
ನಾವು ಯೂಶಲಿ ಝೀರೋವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಇನ್ ಆರ್ಡರ್ ಟು ರೆಪ್ರೆಸೆಂಟ್ ಝೀರೋ ಆಫ್ ಎನಿ ಲೀನಿಯರ್ ಪಾಲಿನೋಮಿಯಲ್ ಒಂದು ಫಾರ್ಮುಲಾನ ಯೂಸ್ ಮಾಡಬಹುದು. ಓಕೆ, ಅದೇನಪ್ಪ ಅಂತ ಅಂದರೆ ನೋಡಿ, ಎ ಎಕ್ಸ್ ಪ್ಲಸ್ ಬಿ ಅಂದರೆ ಯೂಶಲಿ ರೆಪ್ರೆಸೆಂಟ್ ಮಾಡೋದು ಲೀನಿಯರ್ ಪಾಲಿನೋಮಿಯಲನ್ನು, ಹೌದಾ? ಸೊ ಇದರಲ್ಲಿ ಝೀರೋ ಆಫ್ ಅ ಪಾಲಿನೋಮಿಯಲ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ, ಹೌದಾ? ಸೊ ಮೈನಸ್ ಬಿ ಅಂದರೆ ಏನಿದೆ ಇಲ್ಲಿ? ಬಿ ಇಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಹಿಯರ್. ಅಂದರೆ ಮೈನಸ್ ಆಫ್ ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ, ಹೌದಾ, ಡಿವೈಡೆಡ್ ಬೈ ಎ ಅಂದರೆ ಏನಿದೆ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಇದೆ, ರೈಟ್? ಕೋಎಫಿಷಿಯಂಟ್ ಆಫ್ ಎಕ್ಸ್ ನೆನ್ಪಿಟ್ಕೊಳ್ಳಿ. ಯಾವುದೇ ಲೀನಿಯರ್ ಪಾಲಿನೋಮಿಯಲ್ ಅಲ್ಲೂ ಕೂಡ ನೀವು ಝೀರೋ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಇದನ್ನ ಬಳಸಿ. ಸೀದಾ ಮೈನಸ್ ಬಿ ಬೈ ಎ ಬರೆದು ಬಿಟ್ರೆ ಆಯಿತು. ಅಂದರೆ ಮೈನಸ್ ಬಿ ಅಂದರೆ ಬಿ ವ್ಯಾಲ್ಯೂವನ್ನು ಕೊಟ್ಟಿರುವಂತಹ ಲೀನಿಯರ್ ಪಾಲಿನೋಮಿಯಲಲ್ಲಿ ಬಿ ವ್ಯಾಲ್ಯೂನ ಇಲ್ಲಿ ಹಾಕ್ರಿ, ಎ ಅನ್ನು ಇಲ್ಲಿ ಹಾಕ್ರಿ, ಯು ವಿಲ್ ಗೆಟ್ ದ ಝೀರೋ ಆಫ್ ದಟ್ ಪರ್ಟಿಕ್ಯುಲರ್ ಪಾಲಿನೋಮಿಯಲ್. ಕ್ಲಿಯರ್? ಫೈನ್. ಹಾಗಿದ್ರೆ ಈಗ ನಾವು ಜಾಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ನ ಬಗ್ಗೆ ಅರ್ಥ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ಸೊ ಜಾಮೆಟ್ರಿಕಲ್ ಮೀನಿಂಗ್ ಅಂದರೆ ಏನು? ಗ್ರಾಫಿಕಲಿ ನಾವದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಈ ಜಾಮೆಟ್ರಿಕಲ್ ಮೀನಿಂಗ್ ಅಂದರೆ ಏನು ಅನ್ನೋ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಈಗ ಈ ಒಂದು ಗ್ರಾಫನ್ನು ಅಬ್ಸರ್ವ್ ಮಾಡೋಣ. ಓಕೆ, ಸೊ ಎಲ್ರಿಗೂ ಗ್ರಾಫ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ರೈಟ್. ಇದೇನಿದೆ ಅಲ್ಲ, ಬೇಸಿಕಲಿ ಈ ಗ್ರಾಫ್, ಇದರಲ್ಲಿ ಲೈನ್ ಇದೆ ಅಲ್ಲ, ಎಂಥ ಲೈನ್ ಇದೆ? ಸ್ಟ್ರೇಟ್ ಲೈನ್. ಸೊ ಸ್ಟ್ರೇಟ್ ಲೈನ್ ಇದೆ ಅಂತ ಅಂದರೆ ಈ ಒಂದು ಗ್ರಾಫ್ ರೆಪ್ರೆಸೆಂಟ್ ಮಾಡ್ತಿರೋದು ಲೀನಿಯರ್ ಅಲ್ವಾ? ಸೊ ಲೀನಿಯರಿಗೆ ಯಾವಾಗಲೂ ಸ್ಟ್ರೇಟ್ ಲೈನ್ ಬರುತ್ತೆ. ಅರ್ಥ ಆಗ್ತಿದೆನಾ? ಸೊ ಲೀನಿಯರ್ ಪಾಲಿನೋಮಿಯಲ್ ಅನ್ನ ನಾವಿಲ್ಲಿ ನೋಡ್ತಿದ್ದೀವಿ, ಅದರ ಗ್ರಾಫ್ ಇದು. ಓಕೆ, ಸೊ ಇದೇನು ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಅಂದರೆ ಇಲ್ಲಿ ಈ ಪಾಯಿಂಟ್ ಕಾಣಿಸ್ತಿದೆನಾ? ಈ ಪಾಯಿಂಟ್ ಏನನ್ನ ಹೇಳ್ತಿದೆ ಗೊತ್ತಾ? ಬೇಸಿಕಲಿ ಈ ಒಂದು ಸ್ಟ್ರೇಟ್ ಲೈನ್ ಎಕ್ಸ್ ಆಕ್ಸಿಸ್ನ ಮೇಲೆ ಏನು ಹಾದ್ಕೊಂಡು ಹೋಗಿದೆ ಅಲ್ಲ, ಈ ಒಂದು ಲೈನ್ ಯಾವ ಪಾಯಿಂಟ್ ಅನ್ನ ಟಚ್ ಮಾಡಿದೆ? ಇಟ್ ಈಸ್ ಸಮ್ವೇರ್ -3/2, 0. ಅಂದ್ರೆ ಎಕ್ಸ್ ಆಕ್ಸಿಸ್ನ ಕೋಆರ್ಡಿನೇಟ್ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಇಲ್ಲಿ -3/2, ಹಾಗೆ ವೈ ಕೋಆರ್ಡಿನೇಟ್ ಈಸ್ 0. ಹೌದಾ? ಸೊ ಹಾಗಿದ್ರೆ ಇಲ್ಲಿ -3/2 ಈಸ್ ನಥಿಂಗ್ ಬಟ್ ಸಮ್ವೇರ್ ಬಿಟ್ವೀನ್ -1 ಅಂಡ್ -2. ಎಕ್ಸ್ ಆಕ್ಸಿಸ್ನ ಮೇಲೆ -1 -2 ನ ನಡುವೆ ಈ -3/2 ಅನ್ನುವಂಥ ಪಾಯಿಂಟ್ ಇದೆ. ಈ -3/2 ಏನು ಹೇಳ್ತಿದೆ ಗೊತ್ತಾ? ದಿಸ್ ಇಸ್ ನಥಿಂಗ್ ಬಟ್ ಯಾವ ಪಾಯಿಂಟನ್ನು ಇದು ಟಚ್ ಮಾಡ್ಕೊಂಡು ಹೋಗಿದೆ ಅಲ್ಲ, ಇದು ಈ ಒಂದು ಲೈನ್, ಆ ಪಾಯಿಂಟ್ ಈ -3/2 ಇಸ್ ನಥಿಂಗ್ ಬಟ್ ಝೀರೋ ಆಫ್ ದ ಪಾಲಿನೋಮಿಯಲ್. ಯಾವುದ್ರದ್ದು? ಯಾವ ಒಂದು ಪಾಲಿನೋಮಿಯಲ್ನ ಝೀರೋ ಅದು ಅಂದರೆ ದಟ್ ಈಸ್ ನಥಿಂಗ್ ಬಟ್ p of x is equal to 2x plus 3. ಓಕೆ, ಸೊ p of x is equal to 2x plus 3 ಅಲ್ಲಿ ಈಗಿನ ಮಾಡಿದ್ವಿ ನಾವು, ಹೌದಾ? ಇವಾಗ ತಾನೇ ಅದನ್ನ ನೋಡಿದ್ವಿ. ಒಂದು ನಿಮಿಷ, ಇಲ್ಲಿ ನೋಡ್ರಿ, x equal to -3/2 ಇದೆ, ರೈಟ್? ಅದೇ ಎಕ್ಸಾಂಪಲ್ ಅನ್ನೇ ತಗೊಂಡಿದೀವಿ ನಾವು, ರೈಟ್? ಸೊ -3/2 ಏನಿದೆ ಅಲ್ಲ, ಈ ಒಂದು ಪಾಯಿಂಟ್ ಅನ್ನ ನಮ್ಮ ಸ್ಟ್ರೇಟ್ ಲೈನ್ ಹಾದ್ಕೊಂಡು ಹೋಗಿದೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಒಂದು ಲೈನ್ ಎಕ್ಸ್ ಆಕ್ಸಿಸ್ ಅನ್ನ ಟಚ್ ಮಾಡ್ಕೊಂಡು ಹೋಗ್ತಿದೆ ಅಂದ್ರೆ ಅದು ಏನನ್ನ ಹೇಳುತ್ತೆ ಗೊತ್ತಾ? ಆಕ್ಚುಲಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನು ಇಂಟರ್ಸೆಕ್ಷನ್ ಆಗಿದೆ ಅಲ್ಲ, ಆ ಪಾಯಿಂಟ್ ಝೀರೋ ಆಫ್ ದಟ್ ಪಾಲಿನೋಮಿಯಲ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಎಕ್ಸ್ ಆಕ್ಸಿಸ್ ನ ಮೇಲೆ ಏನಿದೆ ಅಲ್ಲ, that is actually representing the zero of the polynomial. So 2x plus 3, so basically you will get 2x is equal to -3 and x equal to -3/2. ಕರೆಕ್ಟ್ ಅಲ್ವಾ? ಓಕೆ, ಗ್ರಾಫಿಕಲಿ ಅದು ಅಂದ್ರೆ ನೀವು ಗ್ರಾಫ್ ಹಾಕಿದಾಗ್ಲೂ ಕೂಡ ಈ ಒಂದು
ಪಾಲಿನೋಮಿಯಲ್ ಅನ್ನ ಗ್ರಾಫ್ ಅಲ್ಲಿ ಹಾಕಿದಾಗ ಆ ಸ್ಟ್ರೇಟ್ ಲೈನ್ ನಮ್ಮ ಝೀರೋ ಆಫ್ ದ ಪಾಲಿನೋಮಿಯಲ್ ಅನ್ನೇ ಹಾದ್ಕೊಂಡು ಹೋಗುತ್ತೆ. ಓಕೆ, ಬಟ್ ಮ್ಯಾಮ್ ಇದೇನು ಅರ್ಥ ಆಗ್ತಿಲ್ಲಲ್ಲ, ಲೈನ್ ಹೆಂಗ್ ಬಂತು, ಲೈನ್ ಹೇಗೆ ಬರುತ್ತೆ ಅಂತ ನಿಮಗೆ ಈ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಈಗ ಸದ್ಯಕ್ಕೆ ನೀವು ಅರ್ಥ ಮಾಡ್ಕೊಳ್ಳೋದು ಇಷ್ಟೇ, ಮಾಡ್ಕೋಬೇಕಾಗಿರೋದು ಇಷ್ಟೇ. ಯಾವುದೇ ಒಂದು ಸ್ಟ್ರೇಟ್ ಲೈನ್ ಅದು ಎಕ್ಸ್ ಆಕ್ಸಿಸ್ನ ಮೇಲೆ ಹಾದು ಹೋಗ್ತಿದೆ ಅಂದ್ರೆ ಆ ಎಕ್ಸ್ ಆಕ್ಸಿಸ್ನ ಮೇಲೆ ಯಾವ ಪಾಯಿಂಟ್ ಅನ್ನ ಟಚ್ ಮಾಡ್ಕೊಂಡು ಹೋಗುತ್ತಲ್ಲ ಆ ಪಾಯಿಂಟ್, ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಝೀರೋ ಆಫ್ ದಟ್ ಪಾಲಿನೋಮಿಯಲ್ಲೇ ಆಗಿರುತ್ತೆ. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಡನ್. ಓಕೆ, ಸೊ ಈಗ ಮುಂದೆ ಹೋಗೋಣ. ಮುಂದೆ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಇನ್ನೊಂದು ಗ್ರಾಫ್ ಅನ್ನ ನೋಡಬಹುದು. ಇಲ್ಲಿ ಸ್ಟ್ರೇಟ್ ಲೈನ್ ಇಲ್ಲ, ಬದಲಾಗಿ ಪ್ಯಾರಾಬೋಲಾ ಇದೆ. ಸೊ ಪ್ಯಾರಾಬೋಲಾ ಏನ್ ಹೇಳುತ್ತೆ? ಪ್ಯಾರಾಬೋಲಾ ಯಾವುದಕ್ಕೆ ಬೇಸಿಕಲಿ ಅಂದ್ರೆ ಯಾವುದೇ ಕ್ವಾಡ್ರೇಟಿಕ್ ಇಕ್ವೇಶನ್ ಅನ್ನ ನೀವು ತಗೊಂಡಾಗ ಆ ಕ್ವಾಡ್ರೇಟಿಕ್ ಇಕ್ವೇಶನ್ನಿಗೆ ನೀವು ಪ್ಯಾರಾಬೋಲಾನ ನೋಡ್ತೀರಾ. ಓಕೆ, ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ಮುಂದಿನ ದಿವಸದಲ್ಲಿ ಇವೆಲ್ಲ ಪೇರ್ ಆಫ್ ಲೀನಿಯರ್ ಇಕ್ವೇಶನು, ಆಮೇಲೆ ಕ್ವಾಡ್ರೇಟಿಕ್ ಇಕ್ವೇಶನು ಇವನ್ನೆಲ್ಲ ನಾವು ಕಲಿತೀವಿ, ಹೌದಾ? ಸೊ ಆವಾಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಆಲ್ರೆಡಿ ನೀವು ಓದಿರ್ತೀರಾ ಅಂತ ಇಟ್ಕೊಳ್ಳಿ, ಬಟ್ ಹೇಳ್ತಿರೋದು ಸೊ ಈಗ ಅದು ಕ್ವಾಡ್ರೇಟಿಕ್ ಇಕ್ವೇಶನ್ನೇ ಆಗಲಿ ಅಥವಾ ಬೇರೆ ಯಾವುದೇ ಇಕ್ವೇಶನ್ಗಳನ್ನು ಈ ಒಂದು ಪ್ರಸ್ತುತ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ಲೆಕ್ಚರಲ್ಲಿ ನಾವು ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ. ಹಾಗಾಗಿ ನಾನು ಏನು ಅರ್ಥ ಮಾಡ್ಕೋಬೇಕು ಅಷ್ಟನ್ನು ಮಾತ್ರ ಹೇಳ್ತಿದ್ದೀನಿ. ಗೆಟಿಂಗ್ ಇಟ್? ಸೊ ಇಲ್ಲಿ ನಾವು ಈ 2x + 3ಗೆ ಡಿಫ್ರೆಂಟ್ ವ್ಯಾಲ್ಯೂಸ್ಗಳನ್ನು ತಗೊಂಡು ಈ ಸ್ಟ್ರೇಟ್ ಲೈನನ್ನು ಎಳಿಬೇಕು. ಅದ್ರ ಬದಲಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಯಾವುದೇ ಸ್ಟ್ರೇಟ್ ಲೈನ್ ಎಕ್ಸ್ ಆಕ್ಸಿಸ್ನ ಮೇಲೆ ಕ್ರಾಸ್ ಮಾಡ್ಕೊಂಡು ಹೋಗ್ತಿದೆ ಅಂದರೆ ಅದು ಝೀರೋ ಆಫ್ ದಟ್ ಪರ್ಟಿಕ್ಯುಲರ್ ಪಾಲಿನೋಮಿಯಲ್ ಏನಿರುತ್ತಲ್ಲ ಅದೇ ಪಾಯಿಂಟನ್ನು ಟಚ್ ಮಾಡ್ಕೊಂಡು ಹೋಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಡನ್. ಇನ್ನು ನೆಕ್ಸ್ಟು ಪ್ಯಾರಾಬೋಲಾದ ಕಡೆಗೆ ಹೋದರೆ ಅಲ್ಲಿನೂ ಅದೇ ಕಥೆ. ಅದೇನು ಮಾಡುತ್ತೆ, ಈ ಒಂದು ಪ್ಯಾರಾಬೋಲಾ ಎಕ್ಸ್ ಆಕ್ಸಿಸ್ನ ಯಾವ ಪಾಯಿಂಟಲ್ಲಿ ಟಚ್ ಮಾಡ್ಕೊಂಡು ಹೋಗಿದೆನೋ ಅದೆಲ್ಲ ಝೀರೋ ಆಫ್ ದಟ್ ಕ್ವಾಡ್ರೇಟಿಕ್ ಇಕ್ವೇಶನ್ನೇ ಆಗಿರುತ್ತೆ. ಸಮ್ ಕ್ವಾಡ್ರೇಟಿಕ್ ಇಕ್ವೇಶನ್ ಇದೆ ಅಂತ ಇಟ್ಕೊಳ್ಳಿ, x² - 3x + 2 ಇದೆ ಅಂತ ಇಟ್ಕೊಳ್ಳಿ. ಇದಕ್ಕೆ ಡಿಫ್ರೆಂಟ್ ಎಕ್ಸ್ ಮತ್ತೆ ಎಕ್ಸ್ ವ್ಯಾಲ್ಯೂಗಳನ್ನು ಡಿಫ್ರೆಂಟ್ ಆಗಿ ತಗೊಂಡು ನಾವು ಅದಕ್ಕೆ ಗ್ರಾಫ್ ಅನ್ನ ಹಾಕಿದಾಗ ವಾಟ್ ಹ್ಯಾಪನ್ಸ್, ಏನಾಗುತ್ತೆ, ಈ ರೀತಿ ನಮಗೆ ಗ್ರಾಫ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ಮತ್ತೊಂದು ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಗ್ರಾಫ್ ಏನೋ ಬರುತ್ತೆ, ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಈ ಪ್ಯಾರಾಬೋಲಾ ಯಾವ ಪಾಯಿಂಟಲ್ಲಿ ಎಕ್ಸ್ ಆಕ್ಸಿಸ್ ಅನ್ನ ಟಚ್ ಮಾಡುತ್ತೋ ಆ ಪಾಯಿಂಟ್ಗಳೆಲ್ಲ ಝೀರೋಸ್ ಆಫ್ ದಟ್ ಈಕ್ವೇಶನ್ ಅಥವಾ ಪಾಲಿನೋಮಿಯಲ್, ಝೀರೋಸ್ ಆಫ್ ದಟ್ ಪಾಲಿನೋಮಿಯಲ್ ಅನ್ನ ಟಚ್ ಮಾಡಿಕೊಂಡೇ ಆ ಒಂದು ಪ್ಯಾರಾಬೋಲಾ ಕ್ರಾಸ್ ಆಗಿರುತ್ತೆ. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್, ಸರಿ. ಸೊ ಈಗ ಇನ್ನು ನೆಕ್ಸ್ಟ್ ಕೇಸಲ್ಲಿ ನಾವು ನೋಡೋದಾದ್ರೆ ಇನ್ ಆರ್ಡರ್ ಟು ಫೈಂಡ್ ದ ನಂಬರ್ ಆಫ್ ಝೀರೋಸ್. ಓಕೆ, ಈಗ ಝೀರೋಸ್ಗಳನ್ನೇ ಹಾದ್ಕೊಂಡು ಇದರ ಪ್ಯಾರಾಬೋಲಾ ಆಗಿರ್ಬೋದು, ಸ್ಟ್ರೇಟ್ ಲೈನ್ ಆಗಿರ್ಬೋದು, ಝೀರೋಸ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಲಿನೋಮಿಯಲ್ ಅನ್ನೇ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ, ಹೌದಾ? ಈಗ ನಂಬರ್ ಆಫ್ ಝೀರೋಸ್ ಅನ್ನ ಫೈಂಡ್ ಔಟ್ ಮಾಡುವಂಥ ಕೆಲಸನ ಮಾಡೋಣ. ನಂಬರ್ ಆಫ್ ಝೀರೋಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ತುಂಬಾನೇ ಸಿಂಪಲ್ ಆಗಿರೋ ಕೆಲಸ. ಅದೇನಪ್ಪ ಅಂದ್ರೆ ನೋಡ್ರಿ, ಈಗ ಇಲ್ಲಿ ಪ್ಯಾರಾಬೋಲಾ ಅದೇ, ಹೌದಾ? ಸೊ ಈ ರೀತಿಯಾದ್ರೂ ಇರ್ಬೋದು ಅಥವಾ ಈ ರೀತಿಯಾದ್ರೂ ಆಗಿರಬಹುದು. ಇವೆರಡು ಪ್ಯಾರಾಬೋಲಾ, ಹೌದಾ? ಒಂದು ಯು ಶೇಪ್ ಇದೆ, ಇನ್ನೊಂದು ಉಲ್ಟಾ ಯು ಶೇಪ್ ಇದೆ, ಬಟ್ ಬೋತ್ ಆರ್ ಪ್ಯಾರಾಬೋಲಾಸ್ ಓನ್ಲಿ. ಫೈನ್. ಈಗ ನಂಬರ್ ಆಫ್ ಝೀರೋಸ್ ಅನ್ನ ಈ ಗ್ರಾಫ್ನ ಮುಖಾಂತರ ನಾವು ಕಂಡುಹಿಡಿಬೋದಾ ಅಂದ್ರೆ ಖಂಡಿತವಾಗ್ಲೂ ಕಂಡುಹಿಡಿಬಹುದು. ಹೆಂಗೆ? ತುಂಬಾ ಸಿಂಪಲ್. ಈ ಪ್ಯಾರಾಬೋಲಾ ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಸಲ ಟಚ್ ಮಾಡಿದೆ? ಹೌ ಮೆನಿ ಟೈಮ್ಸ್? ತುಂಬಾ ಸಿಂಪಲ್, 2 ಸಲ. ಓನ್ಲಿ ಎಕ್ಸ್ ಆಕ್ಸಿಸ್, ನೆನ್ಪಿಟ್ಕೊಳ್ಳಿ. ಈಗ ಇಲ್ಲೇ ಆದ್ರೂ ಅಷ್ಟೇ ಅಥವಾ ಇಲ್ಲೇ ಆದ್ರೂ ಅಷ್ಟೇ. ವೈ ಆಕ್ಸಿಸ್ ಅನ್ನ ಟಚ್ ಮಾಡಿರೋದನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಲ್ಲ.
ಅರ್ಥ ಆಗ್ತಿದೆನಾ? ಆ ಸ್ಟ್ರೇಟ್ ಲೈನ್ ಆಗಿರ್ಬೋದು, ಪ್ಯಾರಾಬೋಲಾ ಆಗಿರ್ಬೋದು, ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಸಲ ಟಚ್ ಮಾಡಿದೆ ಅನ್ನೋದು ಮಾತ್ರ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ ಫೈನ್. ಸೊ ಇಲ್ಲಿ 2 ಸಲ ಟಚ್ ಮಾಡಿದೆ, ಹಾಗಿದ್ರೆ ಇಲ್ಲಿ ನಂಬರ್ ಆಫ್ ಝೀರೋಸ್ 2 ಇದೆ ಅಂತ. ಹೌದಾ? ಇಲ್ಲಿ 1 ಸಲ ಟಚ್ ಮಾಡಿದೆ, ಹಾಗಿದ್ರೆ ನಂಬರ್ ಆಫ್ ಝೀರೋಸ್ ಇಲ್ಲಿ ಒಂದೇ ಇದೆ. ಬಿಕಾಸ್ ಆಫ್ ಕೋರ್ಸ್ ದಿಸ್ ಇಸ್ ಅ ಲೀನಿಯರ್ ಪಾಲಿನೋಮಿಯಲ್. ಲೀನಿಯರ್ ಪಾಲಿನೋಮಿಯಲ್ ಅಲ್ಲಿ ಕೇವಲ ಮತ್ತೆ ಕೇವಲ ಒಂದೇ ಝೀರೋ ಸಿಗುತ್ತೆ. ಇನ್ನು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲಿ ನಿಮಗೆ 2 ಝೀರೋಗಳು ಸಿಗ್ತವೆ. ಕ್ಲಿಯರ್? ಓಕೆ, ಮ್ಯಾಕ್ಸಿಮಮ್ 2 ಝೀರೋಸ್ಗಳು ನಿಮಗೆ ಸಿಗುತ್ತೆ. ಈಗ ಇಲ್ಲಿ ನೋಡೋಣ, ಇದ್ರ ಕಥೆ ನೋಡೋಣ. ಇಲ್ಲಿನೂ ಅದೇ ಕಥೆ, ಇಲ್ಲಿನೂ 2 ಝೀರೋಸ್ ಇದೆ. ಬಿಕಾಸ್ ಈ ಪ್ಯಾರಾಬೋಲನ ಅಬ್ಸರ್ವ್ ಮಾಡಿದಾಗ ಎಕ್ಸ್ ಆಕ್ಸಿಸ್ ಅನ್ನ 2 ಸಲ ಟಚ್ ಮಾಡಿದೆ. ದೇರ್ಫೋರ್ ಯು ಹ್ಯಾವ್ ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಇಲ್ಲಿ ಅಂದರೆ ನಂಬರ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು 2. ಇಲ್ಲಿ ಎಷ್ಟಿದೆ ನಂಬರ್ ಆಫ್ ಝೀರೋಸ್? ನಂಬರ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು 2 ಅಗೇನ್. ಡನ್? ಓಕೆ, ಆಲ್ ರೈಟ್. ಈಗ ಇಲ್ಲಿಗೆ ಬರೋಣ. ಓಕೆ, ಇಲ್ಲಿಗೆ ಬರೋಣ. ಇಲ್ಲಿ ನೋಡ್ರಿ, ಎಕ್ಸ್ ಆಕ್ಸಿಸ್ನನ್ನ ಎಷ್ಟು ಸಲ ಟಚ್ ಮಾಡಿದೆ? ಒಂದೇ ಸಲ ಟಚ್ ಮಾಡಿದೆ. ಕರೆಕ್ಟ್ ಅಲ್ವಾ? ಇಲ್ಲೊಂದು, ಇಲ್ಲಿನೂ ಅದೇ ಕಥೆ, 1 ಸಲ. ಹಾಗಿದ್ರೆ ಇಲ್ಲಿ ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಅಂದ್ರೆ 1 ಇದೆ. ಇವೆನ್ ದೋ ಇದು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಲೇ ಆಗಿದ್ರೂ ಕೂಡ ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲಿ 2, ನಾಟ್ ಮೋರ್ ದನ್ ದಟ್. ಮ್ಯಾಕ್ಸಿಮಮ್, ಹೌದಾ? ಅಂದ್ರೆ ಮಿನಿಮಮ್ 1 ಕೂಡ ಬರ್ಬೋದು. ಏನಂತ ಹೇಳ್ತೀವಿ, ಕಡೆಯ ಪಾಯಿಂಟ್ ಎಷ್ಟಪ್ಪ ಅಂದರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲಿ 2 ಝೀರೋಸ್, ಅದಕ್ಕಿಂತ ಕಡಿಮೆ ಅಂದರೆ 1 ಝೀರೋ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಹಾಗಿದ್ರೆ ಇಲ್ಲಿ ನಂಬರ್ ಆಫ್ ಝೀರೋಸ್ ಎಷ್ಟಿದೆ? ಇಲ್ಲಿ ನಂಬರ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು 1. ಇಲ್ಲಿನೂ ಅಷ್ಟೇ, ನಂಬರ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು 1. ಯಾವುದೇ ಕಾರಣಕ್ಕೂ ವೈ ಆಕ್ಸಿಸ್ ಅನ್ನ ಟಚ್ ಮಾಡಿರೋದನ್ನ ಕನ್ಸಿಡರ್ ಮಾಡಬೇಡ್ರಿ. ರಿಮೆಂಬರ್ ದಿಸ್. ಕ್ಲಿಯರ್ ಅಲ್ಲ? ಎಲ್ರಿಗೂ ಅರ್ಥ ಆಯ್ತಲ್ಲ? ಫೈನ್. ಸರಿ, ಹಾಗಿದ್ರೆ ಈಗ ಕ್ವೆಶನ್ ಅನ್ನ ನೋಡೋಣ. ದ ಡಿಗ್ರಿ ಆಫ್ ಅ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ದಿಸ್ ಇಸ್ ಬೇಸಿಕಲಿ ಎಕ್ಸ್ ಸ್ಕ್ವಯರ್. ಇದು ಓಕೆ, ದಿಸ್ ಇಸ್ ಎಕ್ಸ್ ಕ್ಯೂಬ್, this is 3x square plus 4x. Okay. Just a second. ಏನೋ ಎಡವಟ್ಟಾಗಿದೆ ಇಲ್ಲಿ. So this is, okay, this is x square, this is minus 3x and this is 4x cube minus 6. This is the given polynomial. Okay, so polynomial ಏನು ಕೊಟ್ಟಾರೆ ಅಂದರೆ x square minus 3x plus 4x cube minus 6 is ಏನು ಕಂಡುಹಿಡಿಬೇಕು? ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಕಂಡುಹಿಡಿಬೇಕು. ಸೊ ಡಿಗ್ರಿಯನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಗೊತ್ತಿದೆ ಆಲ್ರೆಡಿ. ಕೊಟ್ಟಿರೋಂತಹ ಪಾಲಿನೋಮಿಯಲ್ ಅಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಯಾವ ವೇರಿಯೇಬಲ್ ಹೊಂದಿದೆ? ಇದು ಎಕ್ಸ್ ಕ್ಯೂಬ್, ಅದಾದಮೇಲೆ ಎಕ್ಸ್ ಸ್ಕ್ವೇರ್, ಅದಾದಮೇಲೆ 3x. ಅಂತೂ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಯಾವುದಪ್ಪ ಇಲ್ಲಿ ಅಂದರೆ ದಟ್ ಈಸ್ 3. ಹೈಯೆಸ್ಟ್ ಪವರ್ ಯಾವುದು? 3. ಹೌದಾ? ಸೊ ಹಾಗಿದ್ರೆ ಆಪ್ಷನ್ ಸಿ ಏನಿದೆಲ್ಲ 3 ಇಸ್ ದ ರೈಟ್ ಆನ್ಸರ್. ಏನಿದು? ಡಿಗ್ರಿ ಆಫ್ ದ ಗಿವನ್ ಪಾಲಿನೋಮಿಯಲ್. ಡನ್? ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ದ ಡಿಗ್ರಿ ಆಫ್ ಎ ಲೀನಿಯರ್ ಪಾಲಿನೋಮಿಯಲ್ ಈಸ್. ತುಂಬ ಸಿಂಪಲ್ ಅಲ್ಲ? ಲೀನಿಯರ್ ಪಾಲಿನೋಮಿಯಲ್ ಅಲ್ಲಿ ಡಿಗ್ರಿ ಎಷ್ಟಿರುತ್ತೆ? 1 ಇರುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. In the figure, the number of zeros of the polynomial y is equal to p of x represented in the graph is how much? So how many number of zeros are there ಅಂತ ಕೇಳ್ತಿದ್ದಾರೆ. ಹೌದಾ? ನೋಡೋಣ ಎಷ್ಟಿದೆ ಅಂತ. 1 2 3 4 5. ಕರೆಕ್ಟಾ? ಅಲ್ಲ. ಸೊ ನಾನೇನು ಹೇಳಿದೆ ನಿಮಗೆ, ಯಾವಾಗಲೂ ಕೂಡ ಯಾವುದೇ ಗ್ರಾಫ್ ಇರಲಿ, ಪ್ಯಾರಾಬೋಲಾ ಆಗಿರಬಹುದು, ಓಕೆ, ಸೊ ಹೈಪರ್ಬೋಲಾ ಆಗಿರ್ಬೋದು, ಸ್ಟ್ರೇಟ್ ಲೈನ್ ಆಗಿರ್ಬೋದು, ಯಾವುದನ್ನಾದರೂ ತಗೊಳ್ರಿ, ಆ ಒಂದು ಗ್ರಾಫ್ ಎಕ್ಸ್ ಆಕ್ಸಿಸ್ ಅನ್ನ ಟಚ್ ಮಾಡಿರುತ್ತಲ್ಲ, ಎಷ್ಟು ಸಲ
ಎಕ್ಸ್ ಆಕ್ಸಿಸ್ ಅನ್ನ ಕ್ರಾಸ್ ಮಾಡ್ಕೊಂಡು ಹೋಗಿರುತ್ತೋ ಅದೊಂದೇ ನಾವು ಕನ್ಸಿಡರ್ ಮಾಡೋದು. ಸೊ ದೇರ್ ಫೋರ್ ಇಲ್ಲಿ ಎಕ್ಸ್ ಆಕ್ಸಿಸ್ ಒಂದ್ಸಲ ಟಚ್ ಆಗಿದೆ, ಇಲ್ಲಿ 2ನೇ ಸಲ, ಇಲ್ಲಿ 3ನೇ ಸಲ. ಹಾಗಿದ್ರೆ ನಂಬರ್ ಆಫ್ ಝೀರೋಸ್ ಎಷ್ಟು ನಿಮಗೆ ಇಲ್ಲಿ ಸಿಗುತ್ತಪ್ಪ ಅಂದ್ರೆ ಬೇಸಿಕಲಿ 3. ಗ್ರಾಫ್ನ ಮುಖಾಂತರ ನಿಮಗೆ ಗ್ರಾಫ್ ಕೊಡ್ತಾರೆ, ಗ್ರಾಫ್ ಕೊಟ್ಟು ಕೇಳ್ತಾರೆ, ಹೇಳ್ರಿ ಅಕಾರ್ಡಿಂಗ್ ಟು ದಿಸ್ ಗ್ರಾಫ್ ಈ ಒಂದು ಪರ್ಟಿಕ್ಯುಲರ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಅಲ್ಲಿ ಎಷ್ಟು ಝೀರೋಸ್ ಬರುತ್ತೆ ಅಂತ. ನೀವು ಏನ್ ಮಾಡ್ತೀರಾ, ಇದನ್ನ ಅಬ್ಸರ್ವ್ ಮಾಡ್ತೀರಾ, ಇರುವಂತಹ ಗ್ರಾಫ್ ವಯ ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಸಲ ಕ್ರಾಸ್ ಮಾಡ್ಕೊಂಡು ಹೋಗಿದೆ, ಟಚ್ ಮಾಡಿದೆ ಅನ್ನೋದನ್ನ ನೋಡಿಕೊಂಡು ಅಷ್ಟು ಪಾಯಿಂಟ್ಸ್ಗಳನ್ನ ತಗೊಂಡು 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಡನ್. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಲ್ಲ ಎಲ್ರಿಗೂ ಕೂಡ? ಫೈನ್. ಸೊ ಈಗ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ನ ಕಡೆಗೆ ಹೋಗೋಣ, ವಿಚ್ ಈಸ್ ನಥಿಂಗ್ ಬಟ್ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮ್. ಫೈನ್. ಸೊ ಈಗ ಈ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮಿಯಲ್ ಏನಿದೆ ಅಲ್ಲ, ಈ ಕಾನ್ಸೆಪ್ಟ್ ಪ್ಯೂರ್ ಆಗಿ ಅಪ್ಲೈ ಆಗೋದು ಯಾವುದಕ್ಕೆ ಅಂದರೆ ಕ್ವಾಡ್ರೇಟಿಕ್ ಪಾಲಿನೋಮಿಯಲಿಗೆ. ಅರ್ಥ ಆಗ್ತಿದೆನಾ? ಯಾಕೆ ಅಂದರೆ ಈಗ ನಾವು ಲೀನಿಯರ್ ಪಾಲಿನೋಮಿಯಲ್ ಅನ್ನ ನೋಡಿದ್ವಿ, ಹೌದಾ? ಸೊ ಲೀನಿಯರ್ ಪಾಲಿನೋಮಿಯಲ್ ಅಲ್ಲಿ ಝೀರೋ ಆಫ್ ಎ ಪಾಲಿನೋಮಿಯಲ್ ಏನಿದೆ ಅಲ್ಲ, ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ತೀರಾ ಯೂಸಿಂಗ್ ದಿಸ್ ಫಾರ್ಮುಲಾ. ಕರೆಕ್ಟ್ ಅಲ್ವಾ? ಇದು ಪ್ಯೂರ್ ಆಗಿ ಅಪ್ಲೈ ಆಗೋದು ನಮ್ಮ ಲೀನಿಯರ್ ಪಾಲಿನೋಮಿಯಲ್ಗೆ. ಆಲ್ರೆಡಿ ನಿಮಗೆ ಹೇಳಿದ್ದೆ, ಒಂದ್ ವೇಳೆ ಮರ್ತು ಹೋಗಿದ್ರು ಇವಾಗ ಇನ್ನೊಮ್ಮೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲೀನಿಯರ್ ಪಾಲಿನೋಮಿಯಲ್ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಹಾಗಿದ್ರೆ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಕೊಟ್ಟಿದ್ರು ಅಂದ್ರೆ ಅಲ್ಲಿ ನಾವು ಈ ರೀತಿ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಝೀರೋಸ್ಗಳನ್ನ ಫೈಂಡ್ ಔಟ್ ಮಾಡೋದು ಅಥವಾ ಅದರ ರಿಲೇಟೆಡ್ ಅದರ ರಿಲೇಶನ್ಶಿಪ್ ಅನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನ ಇವಾಗ ನಾವು ನೋಡ್ತೀವಿ. ಕ್ಲಿಯರ್ ಆಗ್ತಿದೆನಾ? ನಾನು ಹೇಳಿದ ಅರ್ಥ ಆಯ್ತಾ? ಫೈನ್. ಸೊ ಹಾಗಿದ್ರೆ ಈಗ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ಗೆ ಇದು ಅಪ್ಲೈ ಆಗುತ್ತೆ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ, ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಏನಪ್ಪ ಅಂದ್ರೆ ಒಂದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ತಗೊಂತೀನಿ, ದಟ್ ಈಸ್ 3x² + 5x - 2. ಹೌದಾ? ಸೊ ನಾನೇನ್ ಮಾಡ್ತೀನಿ, ಈ ಕೊಟ್ಟಿರುವಂತಹ ಪಾಲಿನೋಮಿಯಲ್ ಅನ್ನ ಲೀನಿಯರ್ ಪಾಲಿನೋಮಿಯಲ್ ಆಗಿ ಫಸ್ಟು ಕನ್ವರ್ಟ್ ಮಾಡ್ಕೊಳ್ತೀನಿ. ಓಕೆ, ನಾವಿಲ್ಲಿ ಏನು ಕಲಿತಿದ್ದೀವಿ? ಝೀರೋಸ್ ಹಾಗೆ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮಿಯಲ್ ಏನಿರುತ್ತಲ್ಲ, ಈ ಪಾಲಿನೋಮಿಯಲ್ ಅಲ್ಲಿ ಬರುವಂತಹ ಝೀರೋಸ್ ಹಾಗೆ ಇಲ್ಲಿ ಇರ್ತಕ್ಕಂಥ ಕೋಎಫಿಷಿಯೆಂಟ್ಸ್ಗಳು, ಎಕ್ಸ್ ನ ಕೋಎಫಿಷಿಯೆಂಟ್, x² ನ ಕೋಎಫಿಷಿಯೆಂಟ್, ಈ ರೀತಿ ಕೋಎಫಿಷಿಯೆಂಟ್ಸ್ ಹಾಗೆ ಝೀರೋ ಆಫ್ ದ ಪಾಲಿನೋಮಿಯಲ್ ನ ರಿಲೇಶನ್ಶಿಪ್ ಅನ್ನ ಕಲಿತಿದೀವಿ. ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಅರ್ಥ ಆಗ್ತಿದೆ ಅಲ್ಲ? ಈಗ ನಾನು ಏನ್ ಮಾಡ್ತೀನಿ, ಈಗ ಇದನ್ನ ಲೀನಿಯರ್ ಪಾಲಿನೋಮಿಯಲ್ಗೆ ರಿಡ್ಯೂಸ್ ಮಾಡ್ಕೊಳ್ತೀನಿ. ಹೆಂಗೆ? ಯೂಸಿಂಗ್ ಫ್ಯಾಕ್ಟರೈಸೇಷನ್. ಸೊ ಫ್ಯಾಕ್ಟರೈಸೇಷನ್ ಮಾಡಿದಾಗ 3 × -2 ದಟ್ ಈಸ್ -6 ಬರುತ್ತೆ. ಈಗ ನನಗೆ ಹೇಳಿ, ಯಾವುದಾದ್ರೂ 2 ವ್ಯಾಲ್ಯೂಸ್ಗಳು, ಫ್ಯಾಕ್ಟರೈಸೇಷನ್ ಗೊತ್ತಲ್ಲ? ಗೊತ್ತಿದೆ ಅಲ್ಲ? ಗೊತ್ತಿಲ್ಲ ಅಂದರೆ ಕೇಳಿಸ್ಕೊಳ್ಳಿ. 3 × -2 ಈಸ್ -6. ಹೌದಾ? ಈಗ ನಾವು 2 ವ್ಯಾಲ್ಯೂಗಳನ್ನು ತಗೋಬೇಕು, ಸಚ್ ದಟ್ ಆ 2 ವ್ಯಾಲ್ಯೂಸ್ ಅಥವಾ ನಂಬರ್ಸ್ಗಳ ಪ್ರಾಡಕ್ಟ್ -6 ಅನ್ನ ಕೊಡಬೇಕು. ಹಾಗೆ ಆ 2 ವ್ಯಾಲ್ಯೂಸ್ಗಳನ್ನ ಸಮ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ, ಸಮ್ ಅಥವಾ ಡಿಫರೆನ್ಸ್ ತೆಗೆದಾಗ ಆ 2 ವ್ಯಾಲ್ಯೂಸ್ಗಳು ನಮಗೆ 5 ಅನ್ನ ಕೊಡಬೇಕು. ಅಂಥ ವ್ಯಾಲ್ಯೂ ಯಾವುದಪ್ಪ ಅಂದ್ರೆ 3 × 2 = 6 ಬರುತ್ತೆ. ಹೌದಾ? 3 × 2 = 6 ಬರುತ್ತೆ. ಓಕೆ, -3 -2 ಮಾಡಿದ್ರೆ -3 × -2 + 6 ಬರುತ್ತೆ, ಉಪಯೋಗ ಇಲ್ಲ. -3 -2 ಆಡ್ ಮಾಡಿದ್ರೆ +5 ಬರಬೇಕು, ಬರಲ್ಲ. ಆದ್ರೆ ಇಲ್ಲಿ ಹಾಗಿದ್ರೆ ಏನ್ ತಗೋಬಹುದು ಅಂದ್ರೆ, ಲೆಟ್ ಮಿ ಚೆಕ್ ವಿತ್ 6 and 1. ಓಕೆ, ಸೊ 6 - 1 is +5, 6 × -1 is -6 ಅಲ್ವಾ? 6 × -1 is -6, 6 - 1, 6 + -1 is +5. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ಲ? ಫೈನ್, ಆಲ್ ರೈಟ್. ಸೊ ಈಗ ನಾನೇನ್ ಮಾಡ್ತೀನಿ, ಇವುಗಳನ್ನ ಇಲ್ಲಿ ತಗೊಂಡು ಸ್ಪ್ಲಿಟ್ ಮಾಡ್ತೀನಿ, ಮಿಡಲ್ ಟರ್ಮ್ ಅನ್ನ. ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ 3x² + 6x - 1x - 2. ಓಕೆ, ಸೊ ಈಗ ಇದಿಷ್ಟು ಒಂದು ಗ್ರೂಪ್. ಇದರಲ್ಲಿ ಕಾಮನ್ ಏನ್ ತೆಗಿಬಹುದು ಅಂದ್ರೆ 3x ಅನ್ನ ಕಾಮನ್ ಆಗಿ ತೆಗಿಬಹುದು.
3, ಹೌದಾ, ಎರಡರಲ್ಲೂ ಫ್ಯಾಕ್ಟರ್ ಅಂದ್ರೆ 3. ಹಾಗೆ ಎರಡರಲ್ಲೂ ಕಾಮನ್ ಆಗಿ ಇರ್ತಕ್ಕಂಥ ವೇರಿಯೇಬಲ್ ಅಂದ್ರೆ ಎಕ್ಸ್. ಯಾವುದು ಚಿಕ್ಕ ಎಕ್ಸ್ಪೋನೆಂಟ್ ಅನ್ನ ಹೊಂದಿರುವಂತಹ ವೇರಿಯೇಬಲ್ ಇರುತ್ತೋ ಅದನ್ನ ಯಾವಾಗ್ಲೂ ಕಾಮನ್ ಆಗಿ ಹೊರಗೆ ತೆಗಿಬೇಕು. ಎಕ್ಸ್ ಸ್ಕ್ವಯರ್ ಹಾಗೆ ಎಕ್ಸ್ ಅಲ್ಲಿ ಚಿಕ್ಕದು ಯಾವುದು? ಎಕ್ಸ್ ತಾನೆ. ಹಾ, ಒಂದ್ ವೇಳೆ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವಯರ್ ಇತ್ತು ಅಂತ ಇಟ್ಕೊಳ್ಳಿ, ಯಾವ ತೆಗಿತೀರಾ? ಕಾಮನ್ ಎಕ್ಸ್ ಸ್ಕ್ವಯರ್ ಅನ್ನ ತೆಕ್ಕೊಳ್ತೀರಾ. ಚಿಕ್ಕದು ಯಾವ್ದು ಇರುತ್ತೋ ಅದನ್ನ, ಆ ಒಂದು ವೇರಿಯೇಬಲ್ ಅನ್ನ ಹೊರಗೆ ತೆಗಿತೀರಾ. ಹಾಗೆ 3 ಹಾಗೆ 6 ಅಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು? 3. ಕರೆಕ್ಟ್ ಅಲ್ವಾ? ಬೋತ್ ಆರ್ 3 and 6 ಆರ್ ಡಿವಿಸಿಬಲ್ ಬೈ 3. ಫೈನ್. ಸೊ 3x ಅನ್ನ ಹೊರಗೆ ತೆಗೆದಾಗ ಇಲ್ಲಿ ಉಳಿಯೋದು ಎಕ್ಸ್ ಉಳಿಯುತ್ತೆ ಪ್ಲಸ್ 2. ಹೌದಾ? 3x into 2 is 6x. 3x into x is 3x square. ಕ್ಲಿಯರ್? ಈಗ ಇಲ್ಲಿ ಕಾಮನ್ ಏನಿದೆ? ಏನು ಇಲ್ಲ. ಹಾಗಾಗಿ 1 ಅನ್ನ ಕಾಮನ್ ಆಗಿ ತೆಗಿತೀನಿ. ಹೌದಾ? ಎರಡರಲ್ಲೂ ಎಕ್ಸ್ ಇದೆನಾ? ಇಲ್ಲ. ಎರಡರಲ್ಲೂ ಏನಾದರೂ ಕಾಮನ್ ಆಗಿರ್ತಕ್ಕಂಥ ವ್ಯಾಲ್ಯೂಗಳಿದೆನಾ? ಇಲ್ಲ. ಸೊ ದೇರ್ ಫೋರ್ 1 ಅನ್ನ ಕಾಮನ್ ಆಗಿ ತೆಗೀರಿ. -1 ಹೊರಗೆ ಬಂದಾಗ ಉಳಿದಿದ್ದು ಎಕ್ಸ್. -1ಗೆ ಏನನ್ನ ಮಲ್ಟಿಪ್ಲೈ ಮಾಡಿದರೆ -2 ಬರುತ್ತೆ. ಏನ್ ಬರುತ್ತೆ? +2. ನೋಡಿ, -1 into +2 is -2. ಕ್ಲಿಯರ್? ಸರಿ. ಸೊ ಈಗ ಎರಡೂ ಕಡೆಯಲ್ಲೂ x+2 ಬಂದಿದೆ. ಈ ರೀತಿ ಬರಬೇಕು. ಆಕ್ಚುಲಿ ಬಂದಿದೆ ಅಂದ್ರೆ ನಿಮ್ಮ ಫ್ಯಾಕ್ಟರೈಸೇಷನ್ ಕರೆಕ್ಟ್ ಆಗಿದೆ ಅಂತ. ಓಕೆ. ಸೊ ಈಗ x+2 is equal to 0 ಒಂದು, 3x - 1 is equal to 0 ಮತ್ತೊಂದು. ಏನ್ ಮಾಡಿದ್ವಿ ಈಗ? ಕ್ವಾಡ್ರಾಟಿಕ್ ಇದ್ದಿದ್ದು ಲೀನಿಯರ್ ಪಾಲಿನೋಮಿಯಲ್ ಆಯ್ತು. ಈಗ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಈಗ x = 2 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ -2 ಆಗುತ್ತೆ. ಇಲ್ಲಿ 3x is equal to -1 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ +1 ಆಗುತ್ತೆ. ಸೊ x = ಬೇಸಿಕಲಿ 1/3 ನಿಮಗೆ ಸಿಗುತ್ತೆ. ಹೌದಾ? ಇಲ್ಲಿ x = -2 ಹಾಗೆ x = 1/3. ಇವುಗಳೇನು ಗೊತ್ತಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವುಗಳೇ zeros of this given polynomial. ಇದು ನಮ್ಮ ಪಾಲಿನೋಮಿಯಲ್ p of x. ಹೌದಾ? ಈ ಪಾಲಿನೋಮಿಯಲ್ p of x is equal to 3x² + 5x - 2 ಏನಿದೆ ಅಲ್ಲ, ಈ ಒಂದು ಪಾಲಿನೋಮಿಯಲ್ ಅಲ್ಲಿ either x = -2 ಹಾಕಿದ್ರು ಅಥವಾ x = 1/3 ಹಾಕಿದ್ರು, ಎರಡರಲ್ಲಿ ಯಾವ್ದು ಹಾಕಿದ್ರೂ ಕೂಡ ಕಂಪ್ಲೀಟ್ ಪಾಲಿನೋಮಿಯಲ್ 0 ಆಗುತ್ತೆ. ಝೀರೋ ಆಫ್ ದ ಪಾಲಿನೋಮಿಯಲ್ ಅಂದ್ರೂ ಒಂದೇ, ಸೊಲ್ಯೂಷನ್ ಆಫ್ ದ ಇಕ್ವೇಶನ್ ಅಂದ್ರೂ ಒಂದೇ. ಬೇಸಿಕಲಿ ಈ ಸೊಲ್ಯೂಷನ್ ಅಥವಾ ರೂಟ್ಸ್ ಆಫ್ ದ ಅಥವಾ ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಇವೆಲ್ಲ ಏನ್ ಹೇಳುತ್ತೆ ಗೊತ್ತಾ? ಇದರ ಅರ್ಥ ಏನ್ ಗೊತ್ತಾ? ಈ ಒಂದು ವ್ಯಾಲ್ಯೂಸ್, ಪರ್ಟಿಕ್ಯುಲರ್ ವ್ಯಾಲ್ಯೂಸ್ಗಳನ್ನ ತಗೊಂಡು ಕೊಟ್ಟಿರ್ತಕ್ಕಂಥ ಪಾಲಿನೋಮಿಯಲ್ ಅಥವಾ ಇಕ್ವೇಶನ್ ಯಾವುದಾದ್ರೂ ಇರಲಿ, ಅದರಲ್ಲಿ ಈ ಝೀರೋಸ್ ಅಥವಾ ರೂಟ್ಸ್ ಅಥವಾ ಸೊಲ್ಯೂಷನ್ಸ್ ಇವುಗಳನ್ನ ನಾವು ಹಾಕಿದಾಗ ಇದಿಷ್ಟು ಕಂಪ್ಲೀಟ್ 0 ಮಾಡುತ್ತೆ. ಕ್ಲಿಯರ್ ಅಲ್ಲ? ಅರ್ಥ ಆಗ್ತಿದೆ ಅಲ್ಲ? ಹಾಗಿದ್ರೆ ಇವೆರಡು ಏನು? ಝೀರೋಸ್ ಆಫ್ ದ ಗಿವೆನ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಅಂಡ್ ವಿ ನೋ ದಾಟ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲಿ ಎರಡು ಮ್ಯಾಕ್ಸಿಮಮ್ ಎರಡು ಏನ್ ಬರುತ್ತೆ? ಝೀರೋಸ್ ಬರುತ್ತೆ. ಮಿನಿಮಮ್ 1 ಬರುತ್ತೆ, ಕೆಲವೊಮ್ಮೆ ಏನು ಬರಲ್ಲ, ಅದು ಇದೆ ಚಾನ್ಸ್. ಓಕೆ. ಸೊ ನಾನು ಹೇಳೋದು ಮರ್ತಿದ್ದೆ ನಿಮಗೆ. ಇದೇನಿದೆ ಅಲ್ಲ, ಇಲ್ಲಿ 1 1 0 ಬಂದಿದೆ. ಕೆಲವೊಂದು ಕೇಸಲ್ಲಿ ಹಿಂಗೂ ಇರುತ್ತೆ. ಈ ಪ್ಯಾರಾಬೋಲಾ ಇದನ್ನ ಬಿಟ್ಟಿರುತ್ತೆ. ಅಂದ್ರೆ ಹೆಂಗ್ ಗೊತ್ತಾ? ಹೆಂಗಂದ್ರೆ ಹಿಂಗಿರುತ್ತೆ ಪ್ಯಾರಾಬೋಲಾ. ಗೆಟಿಂಗ್ ಇಟ್? ಹಿಂಗಿರುತ್ತೆ. ಸೊ ಇಲ್ಲಿ ಝೀರೋಸ್, ನಂಬರ್ ಆಫ್ ಝೀರೋಸ್ ಎಷ್ಟಪ್ಪ ಇಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ ನೀವು? ನಂಬರ್ ಆಫ್ ಝೀರೋಸ್ ಎಷ್ಟು ಅಂದ್ರೆ 0. ಇಲ್ಲಿ ಎಕ್ಸ್ ಆಕ್ಸಿಸ್ ಅನ್ನ ಪ್ಯಾರಾಬೋಲಾ ಟಚ್ ಮಾಡಿಲ್ಲ. ಓಕೆ, ಇಲ್ಲಿನೂ ಟಚ್ ಮಾಡಿಲ್ಲ. ಹಾಗಿದ್ರೆ ಇಲ್ಲಿನೂ ನಂಬರ್ ಆಫ್ ಝೀರೋಸ್ ಎಷ್ಟು? ನಂಬರ್ ಆಫ್ ಝೀರೋಸ್ ಈ ಕೇಸಲ್ಲೂ ಕೂಡ 0. ಕ್ಲಿಯರ್ ಅಲ್ಲ? ಈ ಕೇಸಲ್ಲಿ ನಂಬರ್ ಆಫ್ ಝೀರೋಸ್ 1. ಹೌದಾ? ಈ ಕೇಸಲ್ಲಿ ನಂಬರ್ ಆಫ್ ಝೀರೋಸ್ ಎಷ್ಟಿದೆ? 2 ಇದೆ. ಕರೆಕ್ಟ್ ಅಲ್ವಾ? ಕ್ಲಿಯರ್ ಅಲ್ಲ? ಓಕೆ. ಸೊ ಇಲ್ಲೆಷ್ಟಿದೆ? 1 ಇದೆ. ಈ ಕೇಸಲ್ಲಿ 0 ಇದೆ. ಇದು ಕೂಡ ಬರುತ್ತೆ. ಓಕೆ. ಮ್ಯಾಕ್ಸಿಮಮ್ 2 ನಂಬರ್ ಆಫ್ ಝೀರೋಸ್ ನಿಮಗೆ ಸಿಗುತ್ತೆ. ಯಾವುದರಲ್ಲಿ? ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಅಥವಾ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲಿ. ಇಕ್ವೇಶನ್ ಅಲ್ಲ, ಪಾಲಿನೋಮಿಯಲ್. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಅಂದ್ರೆ 2. ಓಕೆ. ಮಿನಿಮಮ್ 0.
ಮಿನಿಮಮ್ ನಂಬರ್ ಆಫ್ ಝೀರೋಸ್ ಅಂದರೆ 0. ಕ್ಲಿಯರ್? ಓಕೆ, ಸರಿ. ಸೊ ಈಗ ಎಲ್ಲಿದ್ವಿ? ಇಲ್ಲಿದ್ವಿ, ಕರೆಕ್ಟಾ? ಸೊ ಈಗ ನಮಗೆ ಏನು ಬಂತು ಅಂತ ಹೇಳಿದೆ ನಾನು ಅವಾಗಲೇ ನಿಮಗೆ, ಇವೆರಡು ಝೀರೋಸ್ ಆಫ್ ದಿಸ್ ಗಿವೆನ್ ಪಾಲಿನೋಮಿಯಲ್ ಅಂತ ಹೇಳಿದೆ. ಸೊ ನಾನೇನು ಮಾಡ್ತೀನಿ ಈಗ, ಇದನ್ನ ಆಲ್ಫಾ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಬೀಟಾ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಏನಿದು? ಆಲ್ಫಾ ಮತ್ತೆ ಬೀಟಾ. ಏನಿದು ಆಲ್ಫಾ ಮತ್ತೆ ಬೀಟಾ? ಝೀರೋಸ್ ಆಫ್ ದ ಗಿವೆನ್ ಪಾಲಿನೋಮಿಯಲ್. ಡನ್. ಹಾಗಿದ್ರೆ ಈಗ ಈ ಆಲ್ಫಾ ಬೀಟಾಗಳೇನಿದಾವಲ್ಲ, ಇದನ್ನ ಬಳಸ್ಕೊಂಡು ಒಂದು ರಿಲೇಶನ್ಶಿಪ್ ಅನ್ನ ನಾವು ನೋಡೋಣ. ಓಕೆ, ಅದೇನು ಅಂದ್ರೆ ನೋಡಿ, ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನೋಮಿಯಲ್. Sum of the zeros of the polynomial will be always equal to minus coefficient of x divided by coefficient of x square. ಹಾಗೆ product of the zeros will be equal to constant term divided by coefficient of x square. ಸೊ ಇದನ್ನ ಇನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಮ್ ಆಫ್ ದ ಝೀರೋಸ್ ಅಂತ ಕೊಟ್ಟರೆ, ಇಲ್ಲಿ ಝೀರೋಸ್ ಏನು ಬಂದಿದೆ? ಆಲ್ಫಾ ಅಂಡ್ ಬೀಟಾ ಆರ್ ದ ಝೀರೋಸ್ ಅಂತ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಸೊ ಆಲ್ಫಾ ಅಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ದ ಗಿವೆನ್ ಪಾಲಿನೋಮಿಯಲ್. ಡನ್. ಸೊ ಹಾಗಿದ್ರೆ ಈ ಎರಡು ಝೀರೋಸ್ಗಳ ಸಮ್ ತಗೊಳ್ಳೋಣ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ ಐ ವಿಲ್ ಡೂ, ಲೆಟ್ ಮೀ ಟೇಕ್ ಹಿಯರ್ ಆಲ್ಫಾ ಪ್ಲಸ್ ಬೀಟಾ. ಹೌದಾ? ಏನಿದು? This is nothing but sum of the zeros. Okay, so sum of the zeros ಮಾಡಿದಾಗ ಏನಿದೆ? ಆಲ್ಫಾ ಏನಿದೆ? -2. ಬೀಟಾ ಏನಿದೆ? 1/3. ಓಕೆ, ದಟ್ ಈಸ್ -2 ಪ್ಲಸ್ 1/3. ಮಾಡ್ರಿ, ಏನು ಬರುತ್ತೆ? 3 into -2 is -6 ಪ್ಲಸ್ 1 ಡಿವೈಡೆಡ್ ಬೈ 3. ನಾನು ಏನು ಮಾಡಿದೆ ಅರ್ಥ ಆಗ್ತಿದೆ ಅಲ್ಲ? ಇಲ್ಲಿ ಏನು ಇಲ್ಲ ಅಂದರೆ 1 ಇರುತ್ತೆ. ಎಲ್ ಸಿ ಎಮ್ ವಿಲ್ ಬಿ 3. ಎಲ್ ಸಿ ಎಮ್ ವಿಲ್ ಬಿ 3. ನಾನೇನು ಮಾಡ್ತೀನಿ? ಡಿನೋಮಿನೇಟರ್ ಕಾಮನ್ ಇಲ್ಲ, ಹಾಗಾಗಿ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 1 into 1 is 1, 3 into -2 is -6 ಡಿವೈಡೆಡ್ ಬೈ ಎಲ್ ಸಿ ಎಮ್ ಈಸ್ 1 into 3, 3. ಎಲ್ ಸಿ ಎಮ್ ಅನ್ನು ಯಾವಾಗ ತಗೊಳ್ತೀರಾ? ನೆನಪಿಟ್ಕೊಳ್ಳಿ, ಎಲ್ ಸಿ ಎಮ್ ಯಾವಾಗಲೂ ಕೂಡ ಯಾವುದೇ ಎರಡು ಫ್ರ್ಯಾಕ್ಷನ್ಗಳಲ್ಲಿ ಡಿನೋಮಿನೇಟರ್ ಡಿಫ್ರೆಂಟ್ ಆಗಿದ್ದಾಗ ಎಲ್ ಸಿ ಎಮ್ ತಗೊಳ್ತೀರಾ. ಮೊದಲನೇ ಪಾಯಿಂಟ್, ಎರಡು ಫ್ರ್ಯಾಕ್ಷನ್ಗಳಲ್ಲಿ ಡಿನೋಮಿನೇಟರ್ ಡಿಫ್ರೆಂಟ್ ಇದ್ದಾಗ ಎಲ್ ಸಿ ಎಮ್ ತಗೊಳ್ತೀವಿ. ಅದು ಇಫ್ ಯು ಆರ್ ಪರ್ಫಾರ್ಮಿಂಗ್ either ಎಡಿಷನ್ ಆರ್ ಸಬ್ಟ್ರಾಕ್ಷನ್. ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಲ್ಲಿ ಎಲ್ ಸಿ ಎಮ್ ತಗೊಳ್ಳಲ್ಲ. ರಿಮೆಂಬರ್ ದಿಸ್, ರಿಮೆಂಬರ್. ಎಲ್ ಸಿ ಎಮ್ ತಗೊಳ್ಳೋದು ಕೇವಲ ಎಡಿಷನ್ ಹಾಗೆ ಸಬ್ಟ್ರಾಕ್ಷನ್ ಅಲ್ಲಿ. ತುಂಬ ಜನ ಮಕ್ಕಳಿಗೆ ಇದು ಕನ್ಫ್ಯೂಷನ್, ಗೊತ್ತೇ ಇಲ್ಲ ಬೇಸಿಕ್ ವಿಷಯ, ಎಲ್ಲಿ ಎಲ್ ಸಿ ಎಮ್ ತಗೋಬೇಕು ಅಂತ. ನೀವು ನಂಬ್ತಿರೋ ಇಲ್ಲೋ, ಸೆಕೆಂಡ್ ಇಯರ್ PUC KCET ಬರೀಲಿಕ್ಕೆ ಹೋಗಿರ್ತಾರೆ, ಅವರಿಗೆ ಎಲ್ ಸಿ ಎಮ್ ಎಲ್ಲಿ ತಗೋಬೇಕು ಅಂತ ಇನ್ನೂ ಕ್ಲಾರಿಟಿ ಇರಲ್ಲ. ಓಕೆ, ಸೊ ನಿಮ್ಮಲ್ಲೂ ಯಾರಿಗಾದರೂ ಈ ಡೌಟ್ ಇತ್ತು ಅಂದರೆ ಇವಾಗಲೇ ಗೊತ್ತಾಗಲಿ ಅಂತ ನಾನು ಹೇಳ್ತಿರೋದು. ಗಾಟ್ ಇಟ್? ಸೊ ಎಲ್ ಸಿ ಎಮ್ ಓನ್ಲಿ ಎಡಿಷನ್ ಹಾಗೆ ಸಬ್ಟ್ರಾಕ್ಷನ್ಗಳಲ್ಲಿ ಎರಡು ಫ್ರ್ಯಾಕ್ಷನ್ಗಳನ್ನು ನಾವು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಡಿನೋಮಿನೇಟರ್ಸ್ ಡಿಫ್ರೆಂಟ್ ಇದ್ದಾಗ ಎಲ್ ಸಿ ಎಮ್ ಪರ್ಫಾರ್ಮ್ ಮಾಡ್ತೀವಿ. ಓಕೆ, ಆಲ್ ರೈಟ್. ಸರಿ, ಈಗ ನಾನು ಏನು ಮಾಡಿದೆ ಅದೇ ಕೆಲಸ ಮಾಡಿದಾಗ ಏನು ಬಂತು? -6 ಪ್ಲಸ್ 1/3 ಬಂತು. -6 ಪ್ಲಸ್ 1 ಅಂದರೆ -5/3. ಹೌದಾ? ಸೊ ಹಾಗಿದ್ರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂತು? -5/3. ಡನ್. ಓಕೆ, ಸೊ ಈಗ ಈ ಕಡೆಗೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಸಮ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಬೀಟಾಗಳ ಸಮ್. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಹಿಯರ್? ಎಕ್ಸ್ ನ ಕೋಎಫಿಷಿಯಂಟ್ ಏನು? 5. ಓಕೆ, ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಏನಿದೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್? 3. ಓಕೆ, 3. ಆಲ್ ರೈಟ್. ನೋಡಿ ಏನಾಯಿತು? ಓಕೆ, ನಾನು ಈ ರೀತಿಯಾಗಿ ಬರಿತೀನಿ. ಏನಂತ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಈಸ್ ನಥಿಂಗ್ ಬಟ್ ಬಿ. ಹೌದಾ? ದಿಸ್ ಇಸ್ ಆಫ್ ದ ಫಾರ್ಮ್ ax² + bx + c.
ಹೌದಾ? ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ಬಿ. ಹೌದಾ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ಏನಿರುತ್ತೆ ಜನರಲ್ ಫಾರ್ಮೆಟ್ ಅಲ್ಲಿ ಎ ಇರುತ್ತೆ. ರೈಟ್? ಕರೆಕ್ಟ್ ಅಲ್ವಾ? ಸೊ ವಿಚ್ ಈಸ್ ನಥಿಂಗ್ ಬಟ್ -5/3. ಕ್ಲಿಯರ್ ಅಲ್ಲ? ಅರ್ಥ ಆಗ್ತಿದೆನಾ? ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ದ ಕೋಎಫಿಷಿಯಂಟ್ ಆಫ್ ದ ಪಾಲಿನೋಮಿಯಲ್. ಓಕೆ, ಇದು ಇದ್ರ ಕಥೆ ಆಯ್ತು. ಇನ್ನು ಪ್ರಾಡಕ್ಟ್ನ ಕಡೆಗೆ ಹೋಗೋಣ. ಪ್ರಾಡಕ್ಟ್ ಆಫ್ ದ ಝೀರೋಸ್. ಸೊ ಝೀರೋಸ್ನ ಪ್ರಾಡಕ್ಟ್ ಅಂದರೆ ಆಲ್ಫಾ ಇಂಟು ಬೀಟಾ ವಿಲ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್ ಟರ್ಮ್. ಕಾನ್ಸ್ಟೆಂಟ್ ಟರ್ಮ್ ಏನಿಲ್ಲಿ ax² ಪ್ಲಸ್ bx ಪ್ಲಸ್ ಸಿ ಅಲ್ವಾ? ಇಲ್ಲಿ -2 ಇದೆ, ಬಟ್ ಜನರಲ್ ಫಾರ್ಮೆಟ್ ಅಲ್ಲಿ ax² ಪ್ಲಸ್ bx ಪ್ಲಸ್ ಸಿ ಅಂತಾನೆ ತಗೋಬೇಕು. ಓಕೆ, ಇದು ಹೇಗೆ ಬರುತ್ತೆ ಅಂದ್ರೆ ಪ್ಲಸ್ ಆಫ್ -2 3x² ಪ್ಲಸ್ 5x ಪ್ಲಸ್ ಆಫ್ -2, ಸಿ ವ್ಯಾಲ್ಯೂ -2 ಇಲ್ಲಿ. ಕ್ಲಿಯರ್ ಅಲ್ಲ? ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಹಾಗಿದ್ರೆ ಇಲ್ಲಿ ಸಿ ಈಸ್ ನಥಿಂಗ್ ಬಟ್ ದ ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ x² ಏನು? ದಟ್ ಈಸ್ ಎ ಅಗೇನ್. ಹೌದಾ? ದಿಸ್ ಇಸ್ ನಥಿಂಗ್ ಬಟ್ ಎ. ಡನ್. ಈಗ ಮುಂದೆ ಆಲ್ಫಾ ಇಂಟು ಬೀಟಾ. ಹೌದಾ? ಆಲ್ಫಾ ಇಂಟು ಬೀಟಾ ಮಾಡ್ರಿ, ಏನು ಬರುತ್ತೆ? ಆಲ್ಫಾ ಇಂಟು ಬೀಟಾ ಮಾಡ್ರಿ, -2 ಇಂಟು 1/3 ವಿಚ್ ಇಸ್ ನಥಿಂಗ್ ಬಟ್ -2/3. ಕರೆಕ್ಟ್ ಅಲ್ವಾ? -2/3. ಸೊ ದಿಸ್ ಇಸ್ ನಥಿಂಗ್ ಬಟ್ -2/3. ವಾಟ್ ಈಸ್ ಕಾನ್ಸ್ಟೆಂಟ್? ಕಾನ್ಸ್ಟೆಂಟ್ ಇಲ್ಲೇನಿದೆ? -2 ಇದೆ. -2 ಡಿವೈಡೆಡ್ ಬೈ ವಾಟ್ ಈಸ್ ಎ? ಕೋಎಫಿಷಿಯಂಟ್ ಆಫ್ x². ಎ ಏನಿದೆ? 3 ಇದೆ. ಹೌದಾ? ಗೆಟಿಂಗ್ ಇಟ್? ಎಸ್. ಸೊ ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ದ ಕೋಎಫಿಷಿಯಂಟ್ಸ್ ಆಫ್ ದ ಗಿವೆನ್ ಪಾಲಿನೋಮಿಯಲ್. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ನಾವು ಒಂದು ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ನ ಕೊಟ್ಟರೆ ಅದನ್ನು ಇಷ್ಟೆಲ್ಲ ಮಾಡಿ ಅದರ ಆಲ್ಫಾ ಬೀಟಾಗಳನ್ನು ಝೀರೋಸ್ ಅಂತ ತಗೊಂಡು, ಓಕೆ, ಆ ಝೀರೋಸ್ಗಳ ಸಮ್ಮನ್ನು ಮಾಡಿದಾಗ ಏನು ಬರುತ್ತೋ ಅದೇ ವ್ಯಾಲ್ಯೂ ಜಸ್ಟ್ -b/a ಅಂತ ಬರೆದ್ರೂ ಬಂದುಬಿಡುತ್ತೆ. ಇನ್ ದ ಸೇಮ್ ವೇ ಅಷ್ಟೆಲ್ಲ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಅನ್ನ ಲೀನಿಯರ್ ಪಾಲಿನೋಮಿಯಲ್ ಆಗಿ ಮಾಡಿ ಅದರ ಝೀರೋಸ್ ಅನ್ನ ತಗೊಂಡು ಅದರ ಪ್ರಾಡಕ್ಟ್ ಅನ್ನ ತೆಗೆದಾಗ ಏನು ಬರುತ್ತೋ ಅದೇ ವ್ಯಾಲ್ಯೂ ಜಸ್ಟ್ c/a ಅಂತ ಬರೆದ್ರೆ ಬಂದುಬಿಡುತ್ತೆ. ಸಿಂಪಲ್ ಅಲ್ಲ? ಓಕೆ, ಆಲ್ ರೈಟ್. ಸೊ ದಿಸ್ ಇಸ್ ದ ಬೇಸಿಕ್ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ದ ಕೋಎಫಿಷಿಯಂಟ್ಸ್ ಆಫ್ ಅ ಪಾಲಿನೋಮಿಯಲ್. ಈಗ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ, ಕ್ಲಾರಿಟಿ ಸಿಗುತ್ತೆ. ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ p of x is equal to x² minus 2x minus 8 and verify the relationship between the zeros and the coefficients ಅಂತ ಹೇಳ್ತಿದ್ದಾರೆ. ಡನ್. ಸೊ ನಾನೇನು ಮಾಡ್ತೀನಿ, ಮೊದಲನೇದಾಗಿ ಅದನ್ನು ಬರ್ಕೊಳ್ತೀನಿ. ದಟ್ ಈಸ್ p of x is equal to x² minus 2x minus 8. ಓಕೆ, ಸೊ -8 ಇದೆ. ಈಗ ಎರಡು ವ್ಯಾಲ್ಯೂಸ್ಗಳನ್ನು ತಗೋಬೇಕು ಸಚ್ ದಟ್ ಅವೆರಡರ ಪ್ರಾಡಕ್ಟ್ -8 ಅನ್ನ ಕೊಡಬೇಕು, ಅವೆರಡರ ಸಮ್ ಅಥವಾ ಡಿಫ್ರೆನ್ಸ್ -2 ಅನ್ನ ಕೊಡಬೇಕು. ಓಕೆ, ಸೊ 4 -2 ಮಾಡಿದರೆ +2 ಬಂದ್ಬಿಡುತ್ತೆ, ಬಟ್ ವಿ ನೀಡ್ -2. ಹಾಗಿದ್ರೆ -4 +2 ಮಾಡ್ತೀನಿ. -4 +2 ಮಾಡಿದರೆ ಐ ವಿಲ್ ಗೆಟ್ -2. -4 ಇಂಟು +2 ಮಾಡಿದರೆ -8. ಕ್ಲಿಯರ್ ಅಲ್ಲ? ಓಕೆ, ಸೊ ಈಗ x² -4x ಪ್ಲಸ್ 2x -8 ಆಸ್ ಇಟ್ ಈಸ್. ಡನ್. ಸೊ ಇದಿಷ್ಟು ಒಂದು. ಇಲ್ಲಿ ಕಾಮನ್ ಆಗಿ x ಅನ್ನ ತೆಗಿಬಹುದು, ಉಳಿದಿದ್ದು x -4. ಇಲ್ಲಿ ಕಾಮನ್ ಆಗಿ 2 ಅನ್ನ ತೆಗಿಬಹುದು. ಸೊ x ಉಳಿತು ಇಲ್ಲಿ. ಹೌದಾ? -+2 ಇಂಟು -4 ವಿಲ್ ಬಿ ಈಕ್ವಲ್ ಟು -8. ಹೌದಾ? ಸೊ ಹಾಗಿದ್ರೆ x -4 ಬಂದಿದೆ. x -4 ಇಸ್ ಈಕ್ವಲ್ ಟು 0 ಒಂದು, x +2 ಇಸ್ ಈಕ್ವಲ್ ಟು 0 ಇನ್ನೊಂದು. ಸೊ ದೇರ್ ಫಾರ್ ವಾಟ್ ವಿ ವಿಲ್ ಗೆಟ್
ಎಕ್ಸ್ ಈಕ್ವಲ್ ಟು 4 ಒಂದು, ಎಕ್ಸ್ ಈಕ್ವಲ್ ಟು -2 ಮತ್ತೊಂದು. ದೀಸ್ ಆರ್ ದ zeros ಆಫ್ ದ ಪಾಲಿನೋಮಿಯಲ್ ದಟ್ ಈಸ್ ನಥಿಂಗ್ ಬಟ್ ಆಲ್ಫಾ ಅಂಡ್ ಬೀಟಾ. ಓಕೆ ಫೈನ್. ಸೊ ಈಗ ನಮಗೇನು ಕೇಳಿದ್ರು, ಫೈಂಡ್ ದ zeros ಅಂತ ಕೇಳಿದ್ರು. ಸೊ zeros ಆರ್ ಆಲ್ಫಾ ಅಂಡ್ ಬೀಟಾ. Therefore, zeros are alpha is equal to +4, ಹೌದಾ, and beta is equal to -2. ಅಷ್ಟೇ ಅಲ್ಲದೆ ಹೇಳ್ತಿದ್ದಾರೆ, ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ zeros ಅಂಡ್ ದ ಕೋಎಫಿಷಿಯಂಟ್ಸ್. ಸೊ ಈಗ ನೀವು ರಿಲೇಶನ್ಶಿಪ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ತುಂಬಾ ಸಿಂಪಲ್ ಅಲ್ಲ. ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಸಮ್, ಇದು ಸಮ್ ಆಫ್ ದ zeros. Right, alpha plus beta is equal to minus b divided by a. Right, so alpha ಎಷ್ಟು ಬಂದಿದೆ? Alpha is 4, beta is -2. 4 plus of -2 minus b ಏನಿದೆ ಇಲ್ಲಿ? Coefficient of x is nothing but b. ಹೌದಾ? ಸೊ b ವ್ಯಾಲ್ಯೂ ಏನು ಬಂದಿದೆ? -2 ಇದೆ. ವಿತ್ ಸೈನ್ ಹಾಕಬೇಕು. ರಿಮೆಂಬರ್ ಇಲ್ಲಿ ಬಿ ಏನಿದೆ ಅಲ್ಲ, ಇದರ ಕೋಎಫಿಷಿಯಂಟ್. ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಇಲ್ಲಿ ಎಕ್ಸ್ ಏನಿದೆ ಅಲ್ಲ, ಬಿ ಅಲ್ಲ, ಎಕ್ಸ್ ಏನಿದೆ ಅಲ್ಲ, ಅದರ ಕೋಎಫಿಷಿಯಂಟ್ -2. ದಿಸ್ ಇಸ್ ಆಫ್ ದ ಫಾರ್ಮ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಆಫ್ -2x ಪ್ಲಸ್ ಆಫ್ -8. ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c. ಸಿ ಇಲ್ಲಿ ನೆಗೆಟಿವ್ ಇದೆ ಪರ್ಟಿಕ್ಯುಲರ್ ಆಗಿ, ಆದರೆ ಅದ್ರ ಹಿಂದೆ ಪ್ಲಸ್ ಸೈನ್ ಇದ್ದೇ ಇರುತ್ತೆ. ಸಿ ಪರ್ಟಿಕ್ಯುಲರ್ ಆಗಿ ನೆಗೆಟಿವ್ ಇದೆ, ಇಲ್ಲಿ ಬಿ ಪರ್ಟಿಕ್ಯುಲರ್ ಆಗಿ ನೆಗೆಟಿವ್ ಇದೆ, ಆದರೆ ಇಲ್ಲಿ ಜನರಲ್ ಟರ್ಮ್ ಅಲ್ಲಿ ನೋಡಿದಾಗ, ಜನರಲ್ ಫಾರ್ಮೆಟ್ ಅಲ್ಲಿ ನೋಡಿದಾಗ ಇಲ್ಲಿ ಪ್ಲಸ್ ಇದ್ದೇ ಇರುತ್ತೆ. ಡನ್, ಅರ್ಥ ಆಯ್ತಲ್ಲ? ಎಸ್. ಸೊ ಹಾಗಿದ್ರೆ ನೀವೇನನ್ನ ತಗೋಬೇಕು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ -2 ಅಂತ ತಗೋಬೇಕು, ಡಿವೈಡೆಡ್ ಬೈ a. a is nothing but coefficient of x square. ಏನದು? 1. ಕ್ಲಿಯರ್? ಸೊ 4 ಪ್ಲಸ್ ಆಫ್ -2 ಅಂದರೆ 4 -2 ದಟ್ ಈಸ್ +2. ಮೈನಸ್ ಇಂಟು ಮೈನಸ್ ಇಸ್ +2, ಹೆನ್ಸ್ ವೆರಿಫೈಡ್. ಓಕೆ, ಇನ್ನು ಪ್ರಾಡಕ್ಟ್ನ ಕಡೆಗೆ ಬರೋಣ. ಸೊ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ವಿಚ್ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಏನು ಬಂದಿದೆ? 4 ಬಂದಿದೆ, ಹೌದಾ? ಬೀಟಾ ಏನಿದೆ? -2 ಇದೆ. ಸೊ ಸಿ, ವಾಟ್ ಈಸ್ ಸಿ ಹಿಯರ್? ಸಿ ಏನಿದೆ ಇಲ್ಲಿ? -8 ಇದೆ, ಹೌದಾ? -8. ಎ ಏನಿದೆ ಇಲ್ಲಿ? ಎ ಈಸ್ ನಥಿಂಗ್ ಬಟ್ 1, ಹೌದಾ? ಎ ಈಸ್ ನಥಿಂಗ್ ಬಟ್ 1. ಸೊ 4 ಇಂಟು -2 ಈಸ್ -8, -8 by 1 is -8 again. ಕರೆಕ್ಟ್ ಅಲ್ವಾ? ರೈಟ್. ಹೆನ್ಸ್ ವೆರಿಫೈಡ್. ಮಾಡ್ಬೋದಲ್ಲ? ಈಸಿಯಾಗಿ ಮಾಡ್ಬೋದು ತಾನೆ? ಎಸ್. ಸೊ ಐ ಬಿಲೀವ್ ನಿಮಗೆ ಈ ಒಂದು ಪ್ರಶ್ನೆ ಅರ್ಥ ಆಗಿದೆ. ಯಾವ ರೀತಿ ಈ ಪ್ರಶ್ನೆ, ಈ ರೀತಿ ಕ್ವೆಶನ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಿದೆ. ಡನ್? ಆಲ್ ರೈಟ್, ಸರಿ, ಪರ್ಫೆಕ್ಟ್. ಸರಿ. ಸೊ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ಪಾಲಿನಾಮಿಯಲ್ಸ್ ಚಾಪ್ಟರ್ ಕಂಪ್ಲೀಟ್ ಆಗಿ ಇದರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟನ್ನು ತಿಳ್ಕೊಂಡ್ವಿ, ಅರ್ಥ ಮಾಡ್ಕೊಂಡ್ವಿ, ಹೌದಾ? ಸೊ ಇದ್ರ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೀವು ನೋಡ್ತೀರಾ, ಅದು ಸೆಪ್ರೇಟ್ ವಿಡಿಯೋ. ಅಂತೂ ಒನ್ ಶಾರ್ಟ್ ವಿಡಿಯೋದಲ್ಲಿ ಪಾಲಿನಾಮಿಯಲ್ಸನ್ನು ಇವತ್ತು ಅರ್ಥ ಮಾಡ್ಕೊಂಡ್ವಿ. ಓಕೆ, ಸೊ ಮುಂದಿನ ಒಂದು ಲೆಕ್ಚರ್ ಸೆಷನಲ್ಲಿ ಹೊಸ ಒಂದು ಚಾಪ್ಟರನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನು ಬರ್ತೀನಿ. ಖಂಡಿತ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ರೈಟ್, ಸೊ ಟಿಲ್ ವಿ ಮೀಟ್ ಅಗೇನ್, ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಚೆನ್ನಾಗಿ ಓದ್ಕೊಳ್ಳಿ, ಮತ್ತೆ ಸಿಗೋಣ. ಧನ್ಯವಾದಗಳು.